ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ನಾವು ಏನಾದರೂ ಮಹತ್ವದ ನಿರ್ಧಾರ ತಗೊಳ್ಬೇಕು ಅಂದರೆ ದೊಡ್ಡವರನ್ನ ಕೇಳ್ತೀವಿ ಅಥವಾ ನಮ್ಮ ಸ್ನೇಹಿತರನ್ನ ಕೇಳ್ತೀವಿ. ಆದರೆ ಯಾವತ್ತಾದರೂ ನಾವು ನಮ್ಮ ಹೃದಯದ ಮಾತನ್ನ ಆಲಿಸಿದ್ದೀವಾ? ನಮ್ಮ ಹೃದಯದ ಸತ್ಯ ಏನು? ಈ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರೂಜಿ, ನಮ್ಮ ಹೃದಯದ ಸತ್ಯ ಏನು ಅಂತ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಾಮಾನ್ಯವಾಗಿ ನಾವು ಹೃದಯ ನಮ್ಮದೇ ಅಂತ ಜ್ಞಾಪಕ ಮಾಡ್ಕೋಬೇಕಾಗತ್ತೆ. ಕಾರಣ ಏನಂತಂದರೆ ಅದು ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಹೌದು. ಹೃದಯ ಮನುಷ್ಯನಿಗೆ ಅತಿ ಮುಖ್ಯವಾದ ಒಂದು ಭಾಗ ಮತ್ತು ಅಂಗ ಕೂಡ. ಆದರೆ ನಾವು ಸಾಕಷ್ಟು ಗಲಿಬಿಲಿದ್ದೀವಿ ಅಂತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ನಮ್ಮ ಹೃದಯವನ್ನು ಜೋಪಾನ ಮಾಡ್ಕೋಬೇಕು, ಹೃದಯ ಜೋಪಾನವಾಗಿ ಇರಬೇಕು, ಹೃದಯವನ್ನು ಚೆನ್ನಾಗಿ ಕಾಪಾಡ್ಕೋಬೇಕು ಅಂತಂದರೆ ನಾವು ಅತಿ ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಸಾಮಾನ್ಯವಾಗಿ ಎಲ್ರಿಗೂ ಮನಸ್ಸಲ್ಲಿ ಬರುತ್ತೆ, ನನಗೆ ಸುಖವಾಗಿದ್ದರೆ ಸಾಕು, ನಮ್ಮ ಮಕ್ಕಳು ಸುಖವಾಗಿದ್ದರೆ ಸಾಕು. ಹೌದಾ? ಈ ಸುಖ ಅನ್ನೋದನ್ನು ನಾವು ಮಾತಲ್ಲಿ ಹೇಳ್ತಿದ್ದೀವಿ ಹೊರ್ತು ಪಡೆಯೋಕ್ಕಾಗ್ತಾ ಇಲ್ಲ. ಹೌದು ತಾನೆ? ಸುಖವಾಗಿರಬೇಕು ಅಂತೀವಿ, ಮದುವೆ ಆದರೆ ಸುಖ ಆಗತ್ತೆ ಅನ್ಕೋತೀವಿ, ಸುಖ ಆಗಲ್ಲ. ಸೊ ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತೊಗೊಂಡ್ರೆ ಸುಖ ಸಿಗುತ್ತೆ, ಸಿಕ್ಕಿಲ್ಲ. ಏನು ಕಾರಣ ಆಗಿದೆ? ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನ ಅರ್ಪಣೆಯನ್ನು ಮಾಡಿ, ಕುಂಡಲಿ ಮತ್ತು ಜಾತಕ ಅಂತಕ್ಕಂಥ ಬರೀತಕ್ಕಂಥ ವಿಚಾರದಲ್ಲಿ ಬರೆಯುವಂತಕ್ಕಂಥದ್ದು ಅದನ್ನು ಕೈಗೆ ತೊಗೊಂಡ್ರೆ, ಕುಂಡಲಿಯನ್ನು ಕೈಗೆ ತೊಗೊಂಡ್ರೆ ಮೊದಲು ನೋಡಬೇಕಾಗಿರೋದು, ಕುಂಡಲಿ ಅಂತಕ್ಕಂಥದ್ದು ಮನುಷ್ಯನ ದೇಹದ ತಲೆಯ ಭಾಗ. ಜನ್ಮ ಕುಂಡಲಿ ಏನಿದೆ, ಮನುಷ್ಯನ ತಲೆಯ ಮುಖ್ಯವಾದ ಭಾಗ ಕುಂಡಲಿ. ಅಂದರೆ ನಮ್ಮ ಹೃದಯ ಅಂತಕ್ಕಂಥ ವಿಚಾರ ಇದೆಯಲ್ಲ, ಕಣ್ಣು, ಮೂಗು, ಕಿವಿ ಮತ್ತು ಗಂಟ್ಲು, ಇದಿಷ್ಟಕ್ಕೂ ಹೃದಯಕ್ಕೆ ತುಂಬ ಹತ್ತಿರವಾದ ಸಂಬಂಧಿಕರು ಇವರು. ಹೃದಯಕ್ಕೆ ಹತ್ತಿರವಾದ ಸಂಬಂಧಿಕರು ತಲೆಯ ಭಾಗ. ಕುಂಡಲಿಯಲ್ಲಿ ನಿಜವಾಗ್ಲೂ ತಿಳ್ಕೊಳ್ಬೇಕಾಗಿದ್ದದ್ದು, ನಿಜವಾಗ್ಲೂ ಹೇಳಬೇಕಾಗಿದ್ದದ್ದು ಇದೇ ಸತ್ಯ. ಸುಖ ಎಲ್ಲಿ ಸಿಗತ್ತೆ ಅಂತಕ್ಕಂಥ ವಿಚಾರಕ್ಕೆ ಏನಾದ್ರು ತಿಳ್ಕೊಳ್ಳೋದೇ ಆದರೆ, ಮುಂದಿನ ಭವಿಷ್ಯ ಹೇಗಿರುತ್ತೆ ಅಂತಕ್ಕಂಥದ್ದು ಕೇಳಿದ್ರೂ ಕೂಡ ಈ ಒಂದು ಕುಂಡಲಿಯಲ್ಲಿ ತಲೆಯ ಭಾಗ ತುಂಬ ಚೆನ್ನಾಗಿ ಗಮನಿಸಬೇಕಾಗತ್ತೆ ಅಂತ ಗೊತ್ತಿಲ್ವೋ ಏನೋ ಅಂತ ನನಗೂ ಸ್ವಲ್ಪ ಡೌಟೇ. ಆದರೆ ಅದನ್ನು ಇವತ್ತು ವಿಸ್ತಾರವಾಗಿ ನಮ್ಮ ಹೃದಯ ನಮ್ಮದೇ ಆಗಿರಬೇಕು ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ನಾವು ಹೋಗಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಇಲ್ಲಿ ನಾವು ಮನೆಯಲ್ಲಿ ಇರ್ತಕ್ಕಂತಹ ಒಂದು ಈ ಸುಖ ಅನ್ನೋದಕ್ಕೆ ಒಂದು ಅರ್ಥ ತಿಳ್ಕೊಬೇಕಾಗತ್ತೆ. ಈ ಸು ಅಂದರೆ ಮೊದಲನೇ ಅಕ್ಷರಕ್ಕೆ ಒಳ್ಳೆಯದು, ಕ ಅಂದರೆ ಪರಿಸರ. ಅರ್ಥ ಆಯ್ತಲ್ಲ? ಪರಿಸರ ಅಂದರೆ ಮನೆಯ ಪರಿಸರ ಚೆನ್ನಾಗಿದ್ದಾಗ ಹೃದಯ ನಮ್ಮ ಚೆನ್ನಾಗಿರುತ್ತೆ. ಪರಿಸರಕ್ಕೂ ನಮ್ಮ ಹೃದಯಕ್ಕೂ ಸಂಬಂಧ ಇಟ್ಕೋಬೇಕು ಅಂತ ಎಷ್ಟು ಜನಕ್ಕೆ ಗೊತ್ತು ಅಂತಕ್ಕಂಥದ್ದು ಸ್ವಲ್ಪ ಡೌಟೇ ಅಲ್ಲ ನಮ್ಮ? ಹೃದಯ ನಮ್ಮದು ಜಾಗ, ಸುತ್ತ ಇರೋ ಜಾಗ, ಮನೆ ತಗೊಂಡು ಹೃದಯಕ್ಕೂ ಇದಕ್ಕೂ ಹೆಂಗೆ ಸಂಬಂಧ ಇದೆ ಅಂತ ಕೇಳಿದ್ರೆ, ಇವತ್ತು ಇದನ್ನು ಅರ್ಥ ಮಾಡಿಕೊಂಡ್ರೆ ನಮ್ಮ ಹೃದಯ, ಅದು ಮಕ್ಕಳದಿರ್ಬೋದು, ದೊಡ್ಡದವ್ರು ಇರ್ಬೋದು, ಯಾರದೇ ಆಗಿರ್ಬೋದು, ನಮ್ಮ ಹೃದಯ ನಮ್ಮ ಮನೆಗೆ ಸಂಬಂಧಪಟ್ಟಂಥದ್ದೇ ಆಗಿರಬೇಕು ಅಂತಕ್ಕಂಥ ಸತ್ಯವನ್ನು ತಿಳ್ಕೊಂಡಾಗ ಮಾತ್ರ ನಿಮ್ಗೆ ಅರ್ಥ ಆಗತ್ತೆ. ಈ ರೀತಿ ಸಂಬಂಧಗಳು ತಿಳಿಯೋದಕ್ಕೆ ಏನು ತಿಳ್ಕೊಬೇಕಾಗತ್ತೆ ಮುಖ್ಯವಾಗಿ ಅಂತಂದರೆ, ಮನೆಯಲ್ಲಿ ಗಂಡ ಹೆಂಡತಿದು ಒಂದು ಸಮಸ್ಯೆ ಇದೆ ಕುಟುಂಬದಲ್ಲಿ. ಏನು? ನಂದು ಈ ಮನೆಯಲ್ಲಿ ಏನು ನಡೆಯಲ್ಲ, ನನಗೆ ಈ ಮನೆಯಲ್ಲಿ ಸ್ಥಾನ ಇಲ್ಲ. ಏನು ಹೇಳ್ತೀಮ್ಮ? ಇದು ಗಂಡನಲ್ಲೂ ಹೌದು, ಹೆಂಡತಿಯಲ್ಲೂ ಹೌದು. ನನಗೇನು ಕೇರ್ ಮಾಡಲ್ಲ, ನೀವೇ ಇಷ್ಟ ಬಂದಂಗೆ ಮಾಡ್ಕೋತೀರ, ನಾನೇನು ಇದೇ ಇಟ್ಕೊಂಡಿಲ್ಲ. ಈ ರೀತಿಯಾಗಿ ವಾದ ವಿವಾದವನ್ನು ನಡೆಯಬೇಕಾದ್ರೆ ಇದಕ್ಕೆ ಉತ್ತರ ಕೂಡ ಸಿಕ್ಕಿಲ್ಲ. ಸ್ಥಾನ ಅನ್ನೋದು ಗಂಡ ಕೊಡಬೇಕಾ ಹೆಂಡತಿ ಕೊಡಬೇಕಾ ಅಂದರೆ, ಮುಖ್ಯವಾಗಿ ಮನೆಯಲ್ಲಿ ಗಂಡ ಹೆಂಡತಿ ಸ್ಥಾನ ಯಾವುದು ಅಂತ ತಿಳ್ಕೊಂಡ್ರೆ ಜಗಳ ಬರಲ್ಲ. ಗಂಡನಿಗೆ ಸ್ಥಾನ ಯಾವುದು ಮನೆಯಲ್ಲಿ, ಹೆಂಡತಿಗೆ ಸ್ಥಾನ ಯಾವುದು ಮನೆಯಲ್ಲಿ. ಆಮೇಲೆ ಈ ವಿಚಾರ ಹೇಳ್ತೀನಿ. ಪಾಪ ನೆನ್ನೆ ಒಂದು 2-3 ಜನ ಕರೆ ಮಾಡಿದರು.
ಗುರುಗಳು ಹೇಳ್ತಿರೋದು ಪೂರ್ತಿ ಮನೆ ಹೆಂಗಿರ್ಬೇಕು ಅಂತ ಹೇಳ್ಬಿಟ್ರೆ ಕಟ್ಕೊಂಡ್ಬಿಡ್ತೀವಪ್ಪ, ಏನೋ ಹೇಳ್ತಾರೆ ಏನೋ ಬೆಳೆದ ನಮ್ಗೆ ಅರ್ಥನೇ ಆಗಲ್ವಲ್ಲ. ಯಾಕೆ ಮಾತು ಹೇಳ್ತಿದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಇನ್ನೂ 6 ತಿಂಗಳು ನೋಡಿ ಪರವಾಗಿಲ್ಲ, ಆಮೇಲೆ ಅರ್ಥ ಆದರೆ ಮಾತಾಡಿ, ಇಲ್ಲ ಅಂದರೆ ಸುಮ್ಮನೆ ನೋಡ್ತಾನೇ ಇರಿ. ದಿಢೀರ್ ಅಂದ್ಬಿಟ್ಟು ಒಂದಿನ ನೋಡ್ಬಿಟ್ಟು ಇದೇನು ಗುರುಗಳು ಹಿಂಗೆ ಹೇಳ್ಬಿಟ್ರಲ್ಲ ಅಂತ ನೀವು ತಲೆ ಬಿಸಿ ಮಾಡಿಕೊಂಡ್ರೆ ಕಷ್ಟ ಆಗ್ತದೆ. ಪ್ರತಿಯೊಬ್ಬರೂ ಕೂಡ ಅರ್ಥ ಆಗೋವರೆಗೂ ಕಾರ್ಯಕ್ರಮ ಅರ್ಥ ಆಗಲ್ಲ ಇದು. ಯಾಕೆಂದರೆ ಎಲ್ರಿಗೂ ಜ್ಯೋತಿಷ್ಯ ಕಾರ್ಯಕ್ರಮ ಅನ್ನೋದು ಅಷ್ಟೇ ಮನವರಿಕೆ ಆಗಿದೆ, ಅಭ್ಯಾಸ ಆಗಿದೆ ಹೊರತು ಜ್ಯೋತಿಷ್ಯಕ್ಕೆ ಮೀರಿರ್ತಕ್ಕಂಥದ್ದು ಈ ಒಂದು ವಿಷಯ ಅಂತ ತಿಳ್ಕೋಬೇಕು. ಕಾರಣ ಏನು ಅಂದರೆ, ನಾನೊಂದಿಷ್ಟು ಮಣಿ ಹಾಕ್ಕೊಂಡು ಜೋರಾಗಿ ಡ್ರೆಸ್ ಹಾಕ್ಕೊಂಡು ಎಲ್ಲವನ್ನು ಮಾಡಿಕೊಂಡು ಸಂಸ್ಕೃತದಲ್ಲಿ ಮಂತ್ರ ಹೇಳ್ಬಿಟ್ಟು ಕೂತ್ಕೊಂಡ್ಬಿಟ್ರೆ ಅದು ನಿಜವಾಗಿಯೂ ಅಲ್ಲ. ಅದು ಮಂತ್ರಕ್ಕಷ್ಟೇ ಸೀಮಿತವಾಗಿರುತ್ತೆ ಹೊರತು ವಿಚಾರಗಳು ಇರಲ್ಲ. ಇದನ್ನು ನೀವು ವೈಭವೀಕರಣವಾಗಿ ನೋಡಿದ್ರೆ ಏನು ಇಷ್ಟೊಂದು ಜೋರಾಗಿದ್ದಾರಲ್ಲ ಅಂತ ಅಂದ್ಕೊಂಡ್ರೆ ಅದು ನೀವೇ ಅರ್ಥ ಮಾಡ್ಕೋಬೇಕು. ಯಾಕೆ ಮಾತು ಹೇಳ್ತೀನಿ ಅಂದರೆ, ಅವೆಲ್ಲವೂ ನಾವು ವೇಷ ಹಾಕ್ಕೊಂಡ ರೀತಿಯಲ್ಲಿ ನಾವು ಹೇಳ್ತಕ್ಕಂಥದ್ದಕ್ಕೂ ಅದಕ್ಕೂ ಸಂಬಂಧ ಇಲ್ಲದೆ ಇರತಕ್ಕಂಥ ವಿಚಾರಗಳಿರುತ್ತೆ. ಆದರೆ ಏನೋ ಸ್ವಾಮೀಜಿಗಳ ಥರ ಕಾಣಬೇಕು ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ಅದು ಬೇಕಾಗುತ್ತೇನೋ ಅವರ ಬಯಕೆ. ಆದರೆ ನೀವು ವೇಷಭೂಷಣ ಅನ್ನೋದಕ್ಕಿಂತ ವಿಚಾರಗಳು ಯಾವುದು ಅಂತ ತಿಳ್ಕೊಳ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ನಮಗೆ ಯಾವುದು ಸತ್ಯ ಗೊತ್ತಾಗ್ತಾ ಇದೆ, ಈ ಸತ್ಯ ಗೊತ್ತಾಗಬೇಕಂದ್ರೆ ಸ್ವಲ್ಪ ತಾಳ್ಮೆಯಿಂದ ಕೇಳಿಸ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಈಗ ವಿಚಾರಕ್ಕೆ ಹೇಳಿದ್ದು, ಗಂಡನಿಗೆ ಸ್ಥಾನ ಯಾವುದು, ಹೆಂಡತಿಗೆ ಸ್ಥಾನ ಯಾವುದು. ಇಲ್ಲಿ ಪೂರ್ವ ಅಂತಕ್ಕಂಥದ್ದು ಸೂರ್ಯನ ಸ್ಥಾನ. ಇದು ಮನೆ ಯಜಮಾನನಿಗೆ ರಿಸರ್ವ್. ಈಗ ನೀವು ಕರೆ ಮಾಡೋಕ್ಕೆ ಮುಂಚೆ ನಿಮ್ಮ ಮನೆಯಲ್ಲಿ ದಯವಿಟ್ಟು ನೋಡ್ಕೊಂಬಿಡ್ಬೇಕು, ಗಂಡನಿಗೆ ಸ್ಥಾನ ಎಷ್ಟಿದೆ, ಹೆಂಡತಿಗೆ ಸ್ಥಾನ ಇದೆಯಾ ನಿಮ್ಮ ಮನೆಯಲ್ಲಿ ಅಂತ ತಿಳ್ಕೊಂಡವ್ರು ಕರೆ ಮಾಡಿದ್ರೆ ತುಂಬ ಚಂದ. ಏನೋ ಸಿಕ್ಬಿಡ್ತು ಕರೆ ಅಂದ ತಕ್ಷಣ ಏನೋ ಮಾಡಿದ್ರೆ ಅದು ಅರ್ಥ ಆಗಲ್ಲ ಪಾಪ. ನಿಮ್ಮ ಮನೆ ಆಗಿರಬೇಕದು, ಸ್ವಂತ ಆಗಿದ್ದ ಪಕ್ಷದಲ್ಲಿ, ಅಥವಾ ಬಾಡಿಗೆನೇ ಇದ್ದರೂ ನೀವು ತಿಳ್ಕೊಂಡಿದ್ರೆ ಗಂಡನಿಗೆ ಸ್ಥಾನ ಯಾವುದು, ಹೆಂಡತಿಗೆ ಸ್ಥಾನ ಯಾವುದು ಮನೆಯಲ್ಲಿ ಅಂತಕ್ಕಂಥ ವಿಚಾರವನ್ನು 2 ಸಲ ಹೇಳ್ತಿದ್ದೀನಿ. ಪೂರ್ವ ಅಂತಕ್ಕಂಥದ್ದು ಸೂರ್ಯ ಹುಟ್ಟೋದು ಗಂಡನಿಗೋಸ್ಕರವಾಗಿ ಸೀಮಿತ. ಗಂಡ, ಅವರಪ್ಪ, ಗಂಡನ ಅಪ್ಪ, ಗಂಡನ ಅಣ್ಣ, ಗಂಡನ ಹೊಡ ಹುಟ್ಟಿದವರು ಎಲ್ಲವೂ ಕೂಡ ಪೂರ್ವ ಭಾಗ ಅಗಲ ಜಾಗ ಆವರಣ ಇದೆಯೇ ನಿಮ್ಮ ಮನೆಯಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಗಂಡನಿಗೆ ಸ್ಥಾನ ತುಂಬ ಪ್ರಥಮವಾಗಿರುತ್ತೆ. ನೆಮ್ಮದಿಯಾಗಿರ್ತಾನೆ ಮನೆ ಯಜಮಾನ, ಚೆನ್ನಾಗಿ ಆರೋಗ್ಯವಾಗಿರ್ತಾರೆ. ಇದು ಅಭಿವೃದ್ಧಿಯ ಮನೆಯಾಗಿರುತ್ತೆ. ಪೂರ್ವದಲ್ಲಿ ಯಾರ ಮನೆಯಲ್ಲಿ ಆವರಣ ಇರುತ್ತೆ, ವರಾಂಡ ಅಂತೀವಲ್ಲಮ್ಮ, ಮನೆ ಒಳಗಡೆ ವರಾಂಡ ಅಲ್ಲ, ಅದು 2ನೇ ಭಾಗ. ಭೂಮಿಯನ್ನೇ ಮೊದಲನೇ ಭಾಗ ನಾವು ಬಿಟ್ಟಿರಬೇಕು, ಅದನ್ನು ವರಾಂಡ ಅಂತೀವಿ. ಮೊದಲು ಹಿಂದಿನ ಕಾಲದಲ್ಲಿ ವರಾಂಡ ಇಲ್ಲದೆ ಪಡ್ಸಾಲ ಇಲ್ಲದೆ ಮನೆ ಕಟ್ತಾ ಇರಲಿಲ್ಲ. ಯಾಕೆ ಅಂದರೆ ಅವ್ರ ಅಭಿಪ್ರಾಯ ಸತ್ತೋದಾಗ ಶವನ ಇಲ್ಲಿ ಹಾಕಕ್ಕಿರಲಿ ಅಂತ ಇಟ್ಕೊತಿದ್ರು. ಒಂದು. 2ನೇದು, ಯಾರು ಕೂತು ಮಾತಾಡ್ಬೇಕಾದ್ರೆ ಪಡ್ಸಾಲ ಮೇಲೆ ಕೂತ್ಕೊಂಡು ಮಾತಾಡ್ತಿದ್ರು. ಇನ್ನೊಂದು, ಅಕಸ್ಮಾತ್ ಯಾರು ಪಾಪ ಹೊರವೂರಿಂದ ಯಾರು ಬೇರೆ ಸ್ಥಳದಿಂದ ಬಂದು ಎಲ್ಲೂ ಜಾಗ ಸಿಗ್ತಾರೆ ಪಡ್ಸಾಲ ಮೇಲೆ ಮಲಗಿದ್ದೋಗ್ಲಿ. ಎಷ್ಟು ಧರ್ಮವನ್ನು ಅನುಸರಿಸಿ ಮನೆಯನ್ನು ಕಟ್ತಾರೆ ಸ್ವಲ್ಪ ಯೋಚನೆ ಮಾಡಮ್ಮ. ಯಾರಾದರೂ ಬಂದು ಮಲಗಿದ್ದೋಗ್ಲಿ ಅಂತ ಪಡ್ಸಾಲ ಇರ್ತಿತ್ತು. ಅದಕ್ಕೆ ಅವರು ನೆಮ್ಮದಿಯಾಗಿರ್ತಿದ್ರು. ಪಡ್ಸಾಲ ಅನ್ನೋದು ನಮ್ಮ ಜನಕ್ಕೆ ಇವಾಗ ಮನೆ ಕಟ್ಟೋರು ಗೊತ್ತೇ ಇಲ್ಲ. ಈ ಪಡ್ಸಾಲೆಯಿಂದ ಅನುಕೂಲ ಏನು ಅಂದರೆ, ಮನೆ ಯಜಮಾನ ಯಾವಾಗಲೂ ಕಿಂಗು, ಇದನ್ನು ಭಾಗ್ಯವಂತ ಅಂತಾರೆ. ಮನೆಯ ಮುಂಭಾಗ ಪೂರ್ವ ಭಾಗ ಯಾರು ಮನೆಯ ಯಜಮಾನ ಇರ್ತಾನೋ ಅವನು ಭಾಗ್ಯವಂತನಾಗಬೇಕು ಅಂದರೆ ಮನೆಯ ಮುಂಭಾಗ ವರಾಂಡ ಇರಬೇಕು. ವರಾಂಡ ಆದ ಮೇಲೆ ಬಾಗಿಲಿಡಬೇಕು, ವರಾಂಡಕ್ಕೆ ಬಾಗಿಲಿಡೋದಲ್ಲ. ಈಗ ನಮ್ಮದು ನಾವು ಮನೆಗಳು ಕಟ್ತಾ ಇರೋದು ಏನು ಅಂದರೆ, ವರಾಂಡಕ್ಕೆ ಬಾಗಿಲು, ಮುಂದ್ಗಡೆ 1 ಅಡಿ ಇದ್ದರೂ ಸರಿಯೇ, ಗಲ್ಲಿ ಹಂಗೆ ಇಷ್ಟಿದ್ರೂ ಸರಿಯೇ, ಅದು ಕಾಂಪೌಂಡು ಅಂತ ತೋರಿಸ್ಬಿಟ್ಟು ಕಾಂಪೌಂಡು ಅಂತ ತೋರಿಸ್ತಾರಷ್ಟೇ, ಕಾಂಪೌಂಡ್ ಆಗಿರಲ್ಲ ಅದು. ಯಾಕೆ ಅಂದರೆ ಬೇಕಲ್ಲ, ನಾಯಿ ಒಳಗಡೆ ಬಂದುಬಿಡ್ತವೆ ಅಂತ ಅಲ್ಲೇನಮ್ಮ. ಇಲ್ಲಾಂದ್ರೆ ಅದನ್ನು ಆಗ್ತಾ ಇರಲಿಲ್ಲ, ನಾಯಿಗಳು ತುಂಬ ಬಂದುಬಿಡ್ತವೆ ಅಂತ ವರಾಂಡ ಹಾಕೊಂಡು ಅಂದರೆ ಕಾಂಪೌಂಡ್ ಹಾಕ್ಕೋತಾರೆ. ಆ ಮನೆ ಅದಕ್ಕೆ ಆವರಣ ಅಂತ ಬರಲ್ಲ. ಈ ರೀತಿ ಇರ್ತಕ್ಕಂಥ ವಾಸ ಮಾಡ್ತಾ ಇರ್ತಕ್ಕಂಥವ್ರು ಇದನ್ನು ಗಮನಿಸ್ಕೊಳ್ಳಿ. ನಿಮ್ಮ ಮನೆ ಮುಂಭಾಗ ಪೂರ್ವದಲ್ಲಿ ಜಾಗ ಎಷ್ಟು ಬಿಟ್ಟಿದ್ದೀರಾ, ಎಷ್ಟು ಅಡಿ ಜಾಗ ಅಂದಾಜ ಇರ್ಬೋದು, ಅಲ್ಲಿ ಏನು ಮಾಡಿದ್ದೀರಾ, ಪಡ್ಸಾಲೆ ಹಾಕಿದ್ದೀರಾ, ಕೂತ್ಕೊಳ್ಳೋಕೆ ಮಾಡ್ತೀರಾ, ಗಿಡ ಹಾಕಿದ್ದೀರಾ, ಕಾಂಪೌಂಡ್ ಹಾಕಿದ್ದೀರಾ, ಇದು ನೋಡ್ಕೊಳ್ಳಿ. ಇದು ಗಂಡನಿಗೆ ಸಂಬಂಧಪಟ್ಟ, ಪತಿಗೆ ಸಂಬಂಧಪಟ್ಟಂಥದ್ದು. ಇನ್ನು ಪತ್ನಿಗೆ ಯಾವುದಪ್ಪ ಅಂದರೆ ಪಶ್ಚಿಮ. ಇದು ಈ ಪಶ್ಚಿಮದಲ್ಲಿ ಚಂದ್ರ ವಾಸ ಮಾಡೋದು, ಪೂರ್ವದಲ್ಲಿ ಸೂರ್ಯ ವಾಸ ಮಾಡೋದು. ಈ ಸೂರ್ಯ ಚಂದ್ರನನ್ನು ನಾವು ಗುರುತಿಸ್ಕೊಳ್ಳೋದೇ ಮನೆಯಲ್ಲಿ ಸದಾ ದೇವರಿರ್ತಕ್ಕಂತಹ ಒಂದು ಮನೆಯಾಗತ್ತೆ.
ಈಗ ನಿನ್ನೆ ಏನು ಹೇಳಿದೆ ನಾನು, ಕೆಲವ್ರಿಗೆ ಗಾಬರಿ ಆಗಿದೆ. ಏನು ಅಂದರೆ, ಏನು ದೇವ್ರಿಗೆ ಹೋಗ್ಬೇಡಿ, ದೇವ್ರು ಮಾಡಬೇಡಿ, ದೇವಸ್ಥಾನಕ್ಕೆ ಹೋಗಬೇಡಿ, ನಿಮ್ಮ ಮನೆಯಲ್ಲಿ ನೀವು ದೇವ್ರು ಇಟ್ಕೊಳ್ಳಿ, ನಿಮ್ಮಲ್ಲಿ ನೀವು ದೇವ್ರು ಇಟ್ಕೊಳ್ಳಿ ಅಂದ್ಬಿಟ್ರಲ್ಲ ಇವರು, ಹಂಗೆ ದೇವಸ್ಥಾನಕ್ಕೆ ಹೋಗೋದು ತಪ್ಪ ಅನ್ನೋದಕ್ಕೆ ಮುಂದುವರೆದ ಭಾಗ ಹೇಳ್ತಾ ಇದ್ದೀನಿ. ಅರ್ಥ ಮಾಡ್ಕೋಬೇಕು. ನಿಮ್ಮ ಮನೆಯಲ್ಲಿ ದೇವರಿರಬೇಕು, ನಿಮ್ಮ ದೇಹದಲ್ಲಿ ದೇವರಿರಬೇಕು. ಇದೆರಡನ್ನ ಸತ್ಯ ತಿಳ್ಕೊಂಬಿಟ್ರೆ ಹೆಂಡ್ತಿನೂ ಖುಷಿ, ಗಂಡನೂ ಖುಷಿ. ಇದ್ರ ಮಧ್ಯೆ ಮಕ್ಕಳು ಅಂತೀರಾ, ಅದು ಮುಂದುವರೆದ ಭಾಗ ಹೇಳ್ಕೊಡ್ತೀನಿ. ಗಂಡ ಹೆಂಡ್ತಿ ಸರಿ, ಮಕ್ಕಳಿಗೇನು, ಅದೇ ಹೃದಯ ಭಾಗ. ಮಕ್ಕಳದ್ದು ಯಾವುದು? ಹೃದಯ ಭಾಗ ಮಕ್ಕಳದು. ಯಾಕೆ ಅಂದರೆ ಮಕ್ಕಳು ಒತ್ತಡ ಕೊಟ್ಟಾಗ ಅಪ್ಪ ಅಮ್ಮನಿಗಿಬ್ಬರಿಗೂ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಬರುತ್ತೆ. ಬಿ ಪಿ ಬರುತ್ತೆ, ಯೋಚನೆ ಬರುತ್ತೆ, ಲೋ ಬಿ ಪಿ ಬರುತ್ತೆ ಅಲ್ಲೇನಮ್ಮ. ಮಕ್ಕಳಿಂದ ತಂದೆ ತಾಯಿಗೆ ರೋಗ ಬರುತ್ತೆ ಹೊರ್ತು ನಿಜವಾಗ್ಲೂ ಅವ್ರಿಗೆ ರೋಗ ಬರೋಂಗಿಲ್ಲ. ಯಾಕೆ ಅಂದರೆ ಮಕ್ಕಳು ಮಾತು ಕೇಳಲ್ವಲ್ಲ ಅಂತ ಯೋಚನೆ ಮಾಡಿ ಮಾಡಿ ಆ ರೀತಿಯ ಮಟ್ಟಕ್ಕೆ ಹೋಗಿ ತಂದೆ ತಾಯಿ ಇಬ್ಬರಿಗೂ ಅನಾರೋಗ್ಯವನ್ನು ಉತ್ಪತ್ತಿ ಆಗೋದಕ್ಕೆ ಕಾರಣ ಯಾರು? ಮಕ್ಕಳೇ. ಆದರೂ ನಮಗೆ ರೋಗ ಬಂದಿದೆ ಮಕ್ಕಳಿಂದ ಅಂತ ಅವ್ರಿಗೆ ಅರ್ಥ ಆಗಿಲ್ಲ. ಮಕ್ಕಳಿಗೂ ನಮ್ಮಿಂದ ಅಪ್ಪ ಅಮ್ಮನಿಗೆ ರೋಗ ಬಂದಿದೆ ಅಂತ ಮಕ್ಕಳಿಗೆ ಅರ್ಥ ಆಗಿಲ್ಲ. ಕಾರಣ ಏನು ಅಂದರೆ ಮಕ್ಕಳಿಗೆ ಜಾಗ ಕೊಟ್ಟಿಲ್ಲ ಮನೆಯಲ್ಲಿ, ಹೆಂಡತಿಗೆ ಜಾಗ ಕೊಟ್ಟಿಲ್ಲ ಮನೆಯಲ್ಲಿ, ಗಂಡನಿಗೆ ಜಾಗ ಕೊಟ್ಟಿಲ್ಲ ಮನೆಯಲ್ಲಿ. ಈ ಮೂರೂ ಕ್ರಮವನ್ನು ಅನುಸರಿಸ್ತಕ್ಕಂಥ ಮನೆ ಇದೆಯಲ್ಲ, ಅದಕ್ಕೆ ಅವ್ರದ್ದೇ ಆದ ಸ್ಥಾನ ಇರುತ್ತೆ. ಮಕ್ಕಳು ಖುಷಿ ಇರ್ತಾರೆ, ಹೆಂಡತಿ ಖುಷಿ ಇರಬೇಕು ಅಂದರೆ ಪಶ್ಚಿಮ ಭಾಗ. ಈ ಪಶ್ಚಿಮದಲ್ಲಿ ಚಂದ್ರ ಇರ್ತಕ್ಕಂಥವನು. ಈ ಚಂದ್ರ ಏನು ಮಾಡ್ತಾನೆ ಅಂದರೆ ಪತ್ನಿಗೆ ಸ್ಥಾನ. ಅವ್ರಿಗೇನು ಅಂದರೆ ಅವರಿಗೆ ಒಡ ಹುಟ್ಟಿದಂತಹ ಅಕ್ಕ ತಂಗಿಯರು, ಅವರ ಹೊಟ್ಟೆಯಲ್ಲಿ ಹುಟ್ಟಿದಂತಹ ಹೆಣ್ಣು ಮಕ್ಕಳು, ಮತ್ತು ಗಂಡನ ಜೊತೆಯಲ್ಲಿ ಹುಟ್ಟಿದಂಥ ಅಕ್ಕ ತಂಗಿಯರು, ಮತ್ತು ಅತ್ತೆ ಅನ್ನಿಸ್ಕೊಂಡವರು. ಇದಿಷ್ಟು ಪಶ್ಚಿಮ ದಿಕ್ಕಿನಲ್ಲಿರ್ತಕ್ಕಂತಹ ರಿಲೇಷನ್ಶಿಪ್. ಮನೆಯಲ್ಲಿ ಕುಟುಂಬ ಹೇಗಿರುತ್ತೆ ಅಂತಕ್ಕಂಥದ್ದು ಪಶ್ಚಿಮವನ್ನು ನೋಡಿಕೊಂಡ್ರೆ ಹೆಣ್ಣಿಗೆ ಸಂಬಂಧಪಟ್ಟಂಥದ್ದು, ಪೂರ್ವವನ್ನು ನೋಡಿದರೆ ಗಂಡಿಗೆ ಸಂಬಂಧಪಟ್ಟಂಥದ್ದು. ಈಗ ನೀವು ಕುಂಡ್ಲಿ ಶಾಸ್ತ್ರ ಜಾತಕ ಕೇಳಂಗೆ ಇಲ್ಲ, ಅಲ್ಲೇ ತಿಳ್ಕೊಂಬಿಡ್ಬೋದು ನಮ್ಮ ಮನೇಲಿ ಪಶ್ಚಿಮ ಜಾಗ ಎಷ್ಟಿದೆ, ಪೂರ್ವ ಜಾಗ ಎಷ್ಟಿದೆ, ಇದನ್ನು ನಾವು ತಿಳ್ಕೊಂಡಿದ್ದೀವ, ಇದನ್ನು ನಾವು ಬಿಟ್ಟಿದ್ದೀವ, ಇದನ್ನು ನಾವು ರಕ್ಷಣೆ ಮಾಡ್ಕೋತಾ ಇದ್ದೀವ ಅನ್ನೋದು ನೀವು ತಿಳ್ಕೋಬೇಕು. ಈ ರೀತಿಯಾಗಿರ್ತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ತಲೆಯ ಭಾಗ ಅತಿ ಮುಖ್ಯವಾದದ್ದು ಅಂತ ಏನಕ್ಕೆ ಹೇಳಿದೆ ಅಂದರೆ, ಮನೆಯಲ್ಲಿ ಯಾವ ಕಾರಣಕ್ಕೂ ಕನ್ನಡಕ ಅಂತಕ್ಕಂಥದ್ದು ಬಳಸ್ತಕ್ಕಂಥ ಪರಿಸ್ಥಿತಿಗೆ ಬಂದಾಗ ಆ ಮನೆಯಲ್ಲಿ ಹೃದಯ ಸಮಸ್ಯೆ ಇದೆ ಅಂತ 100% ತಿಳ್ಕೊಂಡ್ಬಿಡ್ಬೇಕು. ಮನೆ ಯಜಮಾನ ಕನ್ನಡಕ ಹಾಕ್ಕೊಂಡಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಅಂದರೆ ಆ ಮನೆಯಲ್ಲಿ ಪೂರ್ವ ಭಾಗ ಸತ್ತೋಗಿದೆ. ಇನ್ನು ಮನೆ ಯಜಮಾನ ಹಾಕೊಂಡ್ಮೇಲೆ ಮಕ್ಕಳ ಕಥೆ ಏನು, ಹೆಂಡತಿ ಕಥೆಯನ್ನು ನೀವೇ ಅರ್ಥ ಮಾಡ್ಕೊಂಬಿಡಿ, ಮುಗೀತು. ಹಾಗೆ ಮಕ್ಕಳು ಹಾಕ್ಕೋತಾರೆ. ಅದೇ ರೀತಿ ಪಶ್ಚಿಮದಲ್ಲಿಲ್ಲ ಅಂದರೆ ಹೆಂಡತಿ ಹಾಕ್ಕೋತಾರೆ ಕನ್ನಡಕನ. ಗಂಡನಿಗಿನ್ನ ಮುಂಚೆ ಹೆಂಡತಿ ಹಾಕ್ಕೋತಾರೆ. ಗಂಡನಿಗಿನ್ನ ಮುಂಚೆ ಒಂದು ಸ್ವಲ್ಪ ವಯಸ್ಸಾದವ್ರ ಥರ ಕಾಣಿಸ್ತಾರೆ ಅಂದರೆ ಮುಪ್ಪು ಬರೆಸ್ಕೋತಾರೆ. ಎಲ್ಲಿ? ಪಶ್ಚಿಮ ಭಾಗದಲ್ಲಿ ಜಾಗ ಇಲ್ಲದೆ ಇದ್ದಾಗ ಮುಪ್ಪು ಬೇಗ ಬರುತ್ತೆ ಹೆಂಗಸರಿಗೆ. ಯಾಕೆ? ಕೂಗಾಡಿ, ರೇಗಾಡಿ, ಕಿರ್ಚಾಡಿ, ಯೋಚನೆ ಮಾಡಿ, ರೋಗಗಳು ಬರೆಸ್ಕೊಂಡು, ಮಕ್ಕಳ ಬಗ್ಗೆ ಯೋಚನೆ, ಗಂಡನ ಬಗ್ಗೆ ಯೋಚನೆ, ಅವ್ರ ಬಗ್ಗೆ ಯೋಚನೆ, ಹಿಂಗೆ ಮಾಡಿ ಮಾಡಿ ಬೇಗ ಅಯ್ಯೋ ಮುಖ ನಂದು ಹಿಂಗೆ ಆಗೋಯ್ತಲ್ಲ ಅಂತ ಕನ್ನಡಿ ನೋಡಿದ ತಕ್ಷಣ ಇನ್ನೂ ಕುಗ್ಗೋಗ್ತಾರೆ. ಹೌದು. ಸೊ ಇದಿಷ್ಟು ಆದಮೇಲೆ ನಿಮ್ಮ ಹೃದಯ ಹೇಗೆ ನಿಮಗೆ ಸುಖವಾಗಿ ನಿಮ್ಮನ್ನು ರಕ್ಷಣೆ ಮಾಡ್ಕೊಳ್ಳುತ್ತೆ. ಹೃದಯಕ್ಕೆ ನಾವು ಎಚ್ಚರಿಕೆ ತಗೋಬೇಕಾದ ಅವಶ್ಯಕತೆ ಇಲ್ಲ. ಹೃದಯಕ್ಕೆ ಏನೋ ತಿಂದರೆ ಸರಿ ಹೋಗುತ್ತೆ ಅನ್ನೋದು ಮುಖ್ಯ ಅಲ್ಲ. ಹೃದಯವನ್ನು ಹೆಂಗೆ ಕಾಪಾಡ್ಕೋಬೇಕು ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಆದರೆ ನಮ್ಮ ಮನೆಗೂ ಹೃದಯಕ್ಕೂ ಸಂಬಂಧವನ್ನು ಕೊಟ್ಟಿದ್ದೀವ ಅಂತ ತಿಳ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಇದು ನೀವು ಅರ್ಥ ಮಾಡಿಕೊಂಡ್ರೆ ನಾವು ಯಾವ ರೀತಿ ಮನೆಗಳನ್ನ ಕಟ್ತಾ ಇದ್ದೀವಿ, ಈ ಮನೆಗಳಿಂದ ನಮಗೆ ದುಃಖ ಸಂಬಂಧದ ಭಾಗನೇ ಅಳಿಸೋಗ್ತಾ ಇದೆ. ಒಬ್ಬರು ನೋಡಿದ್ರೆ ಒಬ್ಬರಿಗೆ ಆಗಲ್ಲ. ಈ ಸಮಸ್ಯೆ ಯಾವಾಗ ತಿಳ್ಕೊಳ್ಳೋದು ನೀವುಗಳೆಲ್ಲ ಅಂತಕ್ಕಂಥ ಒಂದು ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗತ್ತೆ ಅಂದ್ಕೊಂಡು ಈ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಮನೆ ವಿಷಯದಲ್ಲಿ ಅತಿ ಮುಖ್ಯವಾಗಿ ಹೇಳ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅಂದರೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಮಾತ್ರ, ಇನ್ನೆಲ್ಲೂ ಈ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ವಾಸ್ತು ಹೇಳೋರ ವಿಚಾರ ಬೇರೆ ಬಿಡಿ, ಅವರೇನೋ ಹೇಳ್ಕೊಳ್ಳಿ. ಆದರೆ ಶಾಸ್ತ್ರೀಯ ಪದ್ಧತಿ, ನಮ್ಮ ದೇಹಕ್ಕೂ ಮನೆಗೂ ಸಂಬಂಧ ಇರತಕ್ಕಂತಹ ಒಂದು ಸತ್ಯವಾದ ಸಂಗತಿ ಯಾವುದು ಅಂತಕ್ಕಂಥ ವಿಚಾರ, ಇದನ್ನು ಅರ್ಥಶಾಸ್ತ್ರ. ಯಾವ ಶಾಸ್ತ್ರ? ಅರ್ಥಶಾಸ್ತ್ರ ಅಂತ ಹೇಳ್ತಾರೆ. ಈ ಅರ್ಥಶಾಸ್ತ್ರ ಎಲ್ಲಿರುತ್ತೋ ವೈದ್ಯಶಾಸ್ತ್ರ ಬರುತ್ತೆ. ಅಂದರೆ ನಾನು ಹೆಂಗಿರಬೇಕು, ನಾನು ಯಾವ ಥರ ಇರಬೇಕು, ನಾನು ಹೆಂಗೆ ಉಸಿರಾಡಬೇಕು, ನಾನು ಈ ಥರ ತಿನ್ನಬೇಕು. ಅಮ್ಮ ಇದೆಲ್ಲ ಸ್ಕೂಲಲ್ಲಿ ಹೇಳ್ಕೊಡೋದಲ್ಲ, ಅಪ್ಪ ಅಮ್ಮ ಕೋಚಿಂಗ್ ಕೊಡೋದಲ್ಲ, ಪುಸ್ತಕ ನೋಡ್ಬಿಟ್ಟು ಕಲ್ತ್ಕೊಳ್ಳೋದಲ್ಲ. ನಿಮ್ಮ ಮನೆಯೇ ಒಂದು ಒಳ್ಳೆಯ ವಿಶೇಷವಾಗಿರ್ತಕ್ಕಂತಹ ಒಂದು ಮೆಡಿಕಲ್ ಸ್ಟೋರ್ ಬೇಡ, ನರ್ಸಿಂಗ್ ಹೋಮ್ ಅಂತ ನಾವು ಹೋಗ್ತೀವಲ್ಲ ಆ ರೀತಿ ವೈದ್ಯಕೀಯ ಒಂದು ವಿಚಾರ ನಮ್ಮ ಮನೆಯೇ ಆಗಿರಬೇಕು.
ಹೆಂಗಿರುತ್ತಮ್ಮ? ಹೌದು. ಅಲ್ವಾ? ಯಾಕೆ ಅಂದರೆ ನಾನು ಯಾರಿಗೋ ಒಬ್ಬರಿಗೆ ಆಗಲಿ ಅಥವಾ ಮನೇಲಿ ಯಜಮಾನರೇ ಆಗಲಿ, ನೀನು ಬೆಳಗ್ಗೆ ಎದ್ದ ತಕ್ಷಣ ಬೇಗ ಹೇಳಬೇಕು, ಎದ್ದ ತಕ್ಷಣ ಇದು ಮಾಡಬೇಕು ಅಂತ ಎಷ್ಟೋ ಜನ ಹೇಳ್ತಾರೆ ಅಪ್ಪ ಅಮ್ಮಂದಿರು. ಮಕ್ಕಳು ಮಾಡಲ್ಲ. ಸೊ ಇದೆಲ್ಲ ಏನಕ್ಕಾಗ್ತಾ ಇದೆ ಅಂದರೆ ಆ ಮನೆಯಲ್ಲಿ ಅದಕ್ಕೆ ಜಾಗ ಇಲ್ಲ. ಮಕ್ಕಳಿಗೆ ಸ್ಥಾನ ಕೊಟ್ಟಿಲ್ಲ, ಗಂಡನಿಗೆ ಸ್ಥಾನ ಕೊಟ್ಟಿಲ್ಲ, ಹೆಂಡತಿಗೂ ಸ್ಥಾನ ಕೊಟ್ಟಿಲ್ಲ. ಆದ ಕಾರಣದಿಂದಾಗಿ ಬರೀ ಮಾತನಾಡಿಯತ್ತೆ, ಗಲಾಟೆ ಆಗತ್ತೆ, ಬೇಜಾರಾಗತ್ತೆ. ಆ ಕಾರಣಕ್ಕೆ ಈ ಮನೆಯನ್ನು ಈ ಮಟ್ಟಿಗೆ ಇಟ್ಕೊಳ್ತಕ್ಕಂತಹ ಒಂದು ವಿಚಾರ, ಕಟ್ಕೊಳ್ತಕ್ಕಂಥ ವಿಚಾರ ನಿಮ್ಮೆಲ್ಲ ಗಮನದಲ್ಲಿರಲಿ. ಮನೆ ಆಗೋಗಿದೆ, ನಮಗೆ ತಾಪತ್ರೆ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇನ್ನು ಮುಂದೆ ಕಟ್ಟಿಸ್ಬೋದು. ನೀವು ಚೆನ್ನಾಗಿದ್ರೆ 10 ಮನೆ ಕಟ್ಬೋದು. ನೀವೇ ಚೆನ್ನಾಗಿಲ್ಲ ಅಂದರೆ ಆ ಮನೆನೇ ಉಳಿಸ್ಕೊಳಕ್ಕಾಗಲ್ಲ. ಹಾಗಾಗಿ ವಿಚಾರ ಏನಪ್ಪ ಅಂತಕ್ಕಂತಹ ಒಂದು ವಿಷಯಕ್ಕೆ ಬಂದಾಗ ಇಲ್ಲಿ ಇದರ ಮಧ್ಯದಲ್ಲಿ ನಾವು ನವಗ್ರಹಗಳನ್ನು ತಗೊಳ್ತೇವೆ. ಖಂಡಿತ ಗುರುಜಿ, ಆ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಸಂತೋಷ್ ಅಂತ, ಶಿವಮೊಗ್ಗದಿಂದ. ನಮಸ್ತೆ ಮೇಡಮ್. ನಮಸ್ತೆ. ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್? ನಮ್ಮ ಬಗ್ಗೆನೇ. ನಿಮ್ಮ ನಕ್ಷತ್ರ ಹೇಳಿ ಸರ್. ಉಬ್ಬ ನಕ್ಷತ್ರ. ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ ಸರ್ ನಮಸ್ತೆ. ನಾರಾಯಣ, ಹೇಳಿಪ್ಪ. ಎಷ್ಟು ವಯಸ್ಸು ತಮಗೆ? 40 ಸರ್. ಏನು ಮಾಡ್ತಾ ಇದ್ದೀರಾ? 40. ಏನು ಮಾಡ್ತಾ ಇದ್ದೀರಾ? ನಾನು ಟೈಲರ್ ಸರ್. ಓಕೆ. ಎಷ್ಟು ವರ್ಷದಿಂದ? ಈಗ ಒಂದು 20 ವರ್ಷ ಆಯ್ತು ಸರ್. ಚೆನ್ನಾಗಿ ಸಂಪಾದನೆ ಚೆನ್ನಾಗಿದೆಯಾ? ಖುಷಿಯಾಗಿದ್ದೀರಾ? ಖುಷಿ ಅಂದರೆ ಇದೆ, ಹಂಗೆ ಸಾಧಾರಣ ಇದೆ. ಹಾಂ. ಒಂದು ಹಳೆ ನಮ್ಮ ಅಣ್ಣ ತಮ್ಮ ಎಲ್ಲ ಇಬ್ರು ಜೊತೆಗಿದ್ವಿ. ತುಂಬ ಒಳ್ಳೆಯದು. ಒಟ್ಟು ಕುಟುಂಬ. ಅದು ಮನೆ ಎಲ್ಲ ಸೇಲ್ ಮಾಡಿದ್ವಿ. ಮನೆ ಮೊದಲು ಬೇರೆ ಇತ್ತಾ? ಸ್ವಂತ ಮನೆ ಇತ್ತಾ? ಬೇರೆ ಬೇರೆ ಇತ್ತು ಸ್ವಂತ ಮನೆ. ಹಾಂ. ಅದು ಅಪ್ಪ ಮಾಡಿದ್ದು ತುಂಬಾ ಹಳೇದ್ ಮನೆ ಇತ್ತು, ಮಾಡಿದ್ವಿ. ನಾನು ಹೊಸದಾಗಿ ಮತ್ತೆ ಮಾಡಿದ್ದೆ. ಹಾಂ. ಅದು ತಮ್ಮನ್ ಸ್ವಲ್ಪ ಸಾಲಗಿಲ್ಲ ಆಗಿ ಕಮಿಟ್ಮೆಂಟ್ ಆಗಿ ಮಾರಿದ್ವಿ. ಈಗ ನಾವು ಅಪ್ಪ ಅಮ್ಮ ಎಲ್ಲ ನನ್ನ ಜೊತೆಗಿದ್ದಾರೆ. ಈಗ ನೀವಿರೋ ಮನೆ? ಈಗ ನಾವಿರೋ ಮನೆ ಹೊಸದಾಗಿ ಅದು ಸೇಲ್ ಮಾಡಿ 5 ತಿಂಗಳಲ್ಲೇ ಮತ್ತೆ ಮನೆ ಮಾಡಿದ್ವಿ. 5 ತಿಂಗಳಾಯ್ತಾ ಮನೆಗೆ ಹೋಗಿ? ಅಲ್ಲ, 2 ತಿಂಗಳಾಯ್ತು ಮನೆಗೆ ಹೋಗಿ. ಆ ಮನೆ ಸೇಲ್ ಮಾಡಿ ಈಗ 5-6 ತಿಂಗಳ ಒಳಗೆ ಮತ್ತೆ ಮನೆ ರೆಡಿ ಮಾಡಿ ಮನೆ ಎಲ್ಲ. ಈಗ ಹೊಸದಾಗಿ ಜಾಗ ತಗೊಂಡು ಕಟ್ಟಿದ್ರಾ? ಮುಂದೆ ಹೆಂಗೆ ಇದ್ರಲ್ಲ? ಅಲ್ಲ, ಮುಂದೆ ಹೆಂಗೆ ಅಲ್ಲ, ಹೊಸದಾಗಿ ಜಾಗ ತಗೊಂಡು ಕಟ್ಟಿದ್ರಾ? ಹಲೋ. ಹೊಸದಾಗಿ ಜಾಗ ತಗೊಂಡು ಕಟ್ಟಿದ್ವಿ. ಸರಿ. ಎಷ್ಟು ಅಡಿ ಮನೆ ಕಟ್ಟಿದ್ರಿ? 23 ಅಡಿ ಅಗಲ ಇದೆ. ಅಗಲ ಅಂದ್ರೆ ಯಾವ ದಿಕ್ಕು? ಪಶ್ಚಿಮ ದಿಕ್ಕಿಗೆ 23. ಪೂರ್ವ ಪಶ್ಚಿಮ 23. ಹಾ. ಉತ್ತರ ದಕ್ಷಿಣ? ಉತ್ತರ ಅಲ್ಲ, ಪಶ್ಚಿಮ ಅಲ್ಲ, ಅಗಲ, ಉದ್ದ 31 ಅಡಿ ಇದೆ. ಅದೇ ಉತ್ತರ ದಕ್ಷಿಣ 31, ಪೂರ್ವ ಪಶ್ಚಿಮ 23. ಹಾ. ಹೌದಲ್ವಾ? ಹೌದೌದು. ರಸ್ತೆ ಯಾವುದು? ರಸ್ತೆ ಪಶ್ಚಿಮಕ್ಕಿದೆ ಮೇಡಮ್. ಲೇಔಟ್ ಇದು ಜಾಗ. ಹಾ. ಪಶ್ಚಿಮದ ರಸ್ತೆ. ಪಶ್ಚಿಮದ ರಸ್ತೆ. ಬಾಗಿಲು ಎಲ್ಲಿ ಕೊಟ್ರಿ? ಬಾಗಿಲು ಪಶ್ಚಿಮಕ್ಕೆ ಇದೆ. ಓಕೆ. ಪೂರ್ವಕ್ಕೆ ಜಾಗ ಎಷ್ಟು ಬಿಟ್ಟಿದ್ದೀರಾ? ಪೂರ್ವಕ್ಕೆ ಒಂದು 4 ಅಡಿ ಇದೆ. ಪಶ್ಚಿಮಕ್ಕೆ ಒಂದು 6 ಅಡಿ ಇದೆ. 6 ಅಡಿ ಇದೆ. ಕಾಂಪೌಂಡ್ ಹಾಕಿದ್ದೀರಾ? ಕಾಂಪೌಂಡ್ ಹಾಕಿದ್ದೀವಿ. ಸುತ್ತ ಹಾಕಿದ್ದೀವಿ. ಓಕೆ. ಯಾವ ಮನೆಗೂ ಸುತ್ತ ಮನೆಗಳು ಯಾವುದು ಇಲ್ಲ? ಸುತ್ತ ಮನೆಗಳು ಯಾವುದು ಆಗಿಲ್ಲ ಸರ್ ಈಗ. ಓಕೆ, ಸಂತೋಷ. ಈಗ ಮನೆಗೆ ನೀವು ಈ ಅಳತೆಯನ್ನು ನೀವೇ ಆರಿಸ್ಕೊಂಡ್ರ, ಪುರೋಹಿತರ ಹತ್ರ ಕೇಳಿದ್ರ, ಹೇಗೆ? ಪುರೋಹಿತರ ಹತ್ರ ಕೇಳೇ ಮಾಡಿದ್ದೆ. ಓಕೆ. ಈಗ ನಿಮ್ಮ ಮನೆ ನೆಮ್ಮದಿ ಅಂತಕ್ಕಂಥದ್ದು ಅಂದರೆ ಖುಷಿ ಅಂತ ವಿಚಾರ ಅಂದರೆ ಏನಂದರೆ, ಕುಟುಂಬದಲ್ಲಿ ಒಂದು ಐಕ್ಯತೆ ಇದೆ, ಒಬ್ಬರು ಮಾತೊಬ್ಬರು ಮೀರಲ್ಲ, ನೆಮ್ಮದಿಯಾಗಿದ್ದೀವಿ ಅನ್ನಿಸ್ತಾ ಇದೆಯಾ? ಆದರೂ ಜಂಜಾಟದಲ್ಲೇ ಇದ್ದೀವಿ ಅನ್ನಿಸ್ತಾ ಇದೆಯಾ? ಅಂದರೆ ಬೇರೆ ಎಲ್ಲದಕ್ಕೂ ಹೋಲಿಸಿದ್ರೆ ಪರವಾಗಿಲ್ಲ, ಏನು ಅಂಥದ್ದೇನು ದೊಡ್ಡ ಸಮಸ್ಯೆ ಏನಿಲ್ಲ. ಅಂದರೆ ಕಮಿಟ್ಮೆಂಟ್ಗಳು ಅದೇ ಥರ ಇದೆ. ಅಲ್ಲಲ್ಲ, ನಾನು ಕೇಳ್ತಿರೋದು ಮನೆ ಅಂದರೆ, ಮನೆ ಕಟ್ಟೋ ಉದ್ದೇಶ ಏನು ಹೇಳಿ? ಮನೆ ಏನಕ್ಕೆ ಕಟ್ಟೋದು? ಒಳ್ಳೆ ನೆಮ್ಮದಿಯಾಗಿರ್ಬೇಕಂತ. ಒಳ್ಳೆ ಅಂದರೆ ಯಾರು? ಎಲ್ಲರೂ. ಕುಟುಂಬ ಎಲ್ಲವೂ ಕೂಡ ನೆಮ್ಮದಿಯಾಗಿ ಆರೋಗ್ಯವಾಗಿರಬೇಕು ಅಂತ ಮನೆ ಕಟ್ಟೋದು, ಹೌದಾ? ಈಗ ನೀವು ಎಲ್ಲರೂ ಚೆನ್ನಾಗಿರಬೇಕು ಅಂತ. ಈಗ ಇಲ್ಲಿ ಯೋಚನೆ ಅನ್ನೋದು, ಸ್ವಲ್ಪ ಯೋಚನೆ ಅಂತಕ್ಕಂಥದ್ದು ಯಾರಲ್ಲಿ ಜಾಸ್ತಿ ಓಡ್ತಾ ಇದೆ? ಏನೂ ಆಗಲ್ಲ, ಏನಾಗ್ಬೋದು, ಯಾವ ಥರ ಆಗ್ಬೋದು, ಸರಿ ಹೋಗುತ್ತಾ ಅಂತಕ್ಕಂಥ ವಿಷಯದಲ್ಲಿ, ನಿಮ್ಮ ಅಣ್ಣ ತಮ್ಮಂದಿರ ವಿಚಾರದಲ್ಲಿ, ಅಕ್ಕ ತಂಗಿಯರ ವಿಚಾರದಲ್ಲಿ ಜಾಸ್ತಿ ಪರ್ಸೆಂಟೇಜ್ ಯಾವುದು? ಅಮ್ಮ ಸ್ವಲ್ಪ ಹೆಂಗಾಗತ್ತೋ ಮುಂದೆ ಏನ್ ಮಾಡ್. ಓಕೆ. ನಿಮ್ಮ ಶ್ರೀಮತಿಯವರ ಮನಸ್ಥಿತಿ? ಅವರು ಹಿಂಗೆ ಸ್ವಲ್ಪ ಯೋಚನೆ ಮಾಡ್ತಾನೆ ಇರ್ತಾರೆ ಸ್ವಲ್ಪ.
ಆಮೇಲೆ ಸ್ವಲ್ಪ ಸೌಂಡು ಮಾತಾಡೋದ್ರಲ್ಲಿ ಸೌಂಡ್ ಜಾಸ್ತಿ ಯಾರ್ದು ಹೆಂಗಸರದ ಸ್ವಲ್ಪ ಗಂಡಸರದ? ಜಾಸ್ತಿ ಇದೆ, ಜಾಸ್ತಿ ಸ್ವಲ್ಪ ಮನೆಯವ್ರದ್ದು ಇದೆ. ಈಗ ನಾನು ಇವತ್ತು ಕಾರ್ಯಕ್ರಮದಲ್ಲಿ ಹೇಳಿದ್ದೆ ಅದು ಏನು ಅಂದರೆ, ಈಗ ನೀವು ಮನೆ ಕಟ್ಟಿದ್ರಿ ಪಶ್ಚಿಮದ ರಸ್ತೆ ಅಂದರೆ, ರಸ್ತೆ ಎಷ್ಟಿದೆ ಪಶ್ಚಿಮಕ್ಕೆ? 30 ಅಡಿ ಇದೆ ಸರ್ ಅಗಲ. ಓಕೆ. ಈಗ ನೀವು ಪೂರ್ವದಲ್ಲಿ ಎಷ್ಟು ಬಿಟ್ಟಿದ್ದೀರಾ? ಪೂರ್ವದಲ್ಲಿ 4 ಅಡಿ. 4 ಅಡಿ ಇದೆ. 4 ಅಡಿ ಬಿಟ್ಟಿದ್ದೀರಾ ಹಾ ಅಲ್ವಾ? ಈಗ 30 ಅಡಿನೇ ಜಾಗನೇ ಬಿಟ್ಟರೆ ನಿಮ್ಮ ಜಾಗನೇ ಹೊಂಟೋಗ್ಬಿಡ್ತದೆ. ಹಾ ಹಾ ಅಂದರೆ ಇದು ಶಾಸ್ತ್ರೀಯ ಪದ್ಧತಿಯಲ್ಲಿ ತಿಳ್ಕೊಳ್ಬೇಕಾದಕ್ಕೆ ಹೇಳ್ತಾ ಇದ್ದೀನಿ, ಗಾಬರಿ ಆಗಬೇಡಿ. ಹಾ 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 ಈಗ ನಿಮ್ಮ ಸೈಟಲ್ಲೇ ನೀವು ಮಾಡ್ಕೊಂಡಿರೋದು ಏನು ಅಂದರೆ, ಪೂರ್ವಕ್ಕೆ ನೀವು ಜಾಗವನ್ನು ಕಮ್ಮಿ ಮಾಡಿ ಪಶ್ಚಿಮಕ್ಕೆ ಜಾಸ್ತಿ ಬಿಟ್ರಿ. ಹಾ ಹಾ ಇದರಿಂದ ಏನಾಗುತ್ತೆ ಅಂದರೆ, ನಿಮ್ಮ ಮಕ್ಕಳೇ ನಿಮ್ಮನ್ನ ಮುಖ ನೋಡ್ತಾರೆ, ನಿಮ್ಮ ಹೆಂಡ್ತಿನೂ ನಿಮ್ಮ ಮುಖ ನೋಡ್ತಾರೆ, ನಿಮ್ಮ ತಮ್ಮ ಆದರೂ ನಿಮ್ಮ ಮುಖ ನೋಡ್ತಾರೆ, ಇವನು ಯಾಕೆ ನಮ್ಮಣ್ಣ ಹಿಂಗೆ ಆಡ್ತಾನೆ ಹಾ ಹಾ ಅಂದರೆ ವೈರತ್ವವನ್ನು ವೃದ್ಧಿ ಮಾಡೋದಕ್ಕೆ ಮನೆ ಆಗತ್ತೆ ಅಂತ ನಿಮಗೆ ಗೊತ್ತಿಲ್ಲ. ಹಾ ಹಾ ಶಾಸ್ತ್ರ ಹೇಳೋರ್ಗು ಯಾವ ಜಾಗ ಎಷ್ಟು ಬಿಟ್ಟರೆ ಅಲ್ಲಿ ಯಾರಿಗೆ ಪ್ರಾಧಾನ್ಯತೆ ಕೊಡಬೇಕು ಅಂತ ಶಾಸ್ತ್ರ ಹೇಳೋದ್ರಿಗೆ ಗೊತ್ತಿಲ್ಲ. ಗೊತ್ತಿಲ್ಲ. ಈಗ ನೀವು ಒಡೆದಾಡಿ ಬಡದಾಡಿ ಹೋರಾಟ ಮಾಡಿ ಜೀವನ ನಡೆಸಿ ಅಪ್ಪ ಅಮ್ಮ ನಿಮ್ಮ ಹ್ಯಾಂಡವ್ರಿಗೆ ತೊಗೊಂಡು ಒಂದು ಮನೆಯಿಂದ ಕಟ್ಟಿದ್ರಿ, ತಮ್ಮನ ಸಮಸ್ಯೆಗೆ ಮನೆ ಕೊಟ್ರಿ. ಈಗ ನೀವು ಇಲ್ಲಿಗೆ ಬಂದ್ರಿ. ಈಗ ನಿಮಗೆ ಭಯ ಏನಾಗುತ್ತೆ ಅಂದರೆ, ಮತ್ತೆ ತಮ್ಮ ಏನಾಗ್ತಾನೋ, ಅವನ ಪರಿಸ್ಥಿತಿ ಏನಾಗುತ್ತೋ, ನನ್ನ ಕತೆ ಏನಾಗುತ್ತೋ, ಇದು ನಿಮ್ಮನ್ನು ಮರಗ್ಲಿಕ್ಕೆ ಬಿಡಲ್ಲ. ಯಾವಾಗಲೂ ಹಿಂಗೆ ಮಾಡ್ತಾನೆ ಇರುತ್ತೆ. ಹೌದೌದು ಹೌದಾನೆ? ಹೌದೌದು, ಅದು ಸತ್ಯ. ಹಾಂ, ಅದಕ್ಕೆ ನೀವು ಮಾಡಬೇಕಾಗಿದ್ದು ಮೊದಲನೇದಾಗಿ ನೀವು ಹುಟ್ಟಿರ್ತಕ್ಕಂಥ ಪುಬ್ಬ ನಕ್ಷತ್ರಕ್ಕೆ ನೀವು ಶ್ರಮ ಬೀಳಕ್ಕೆ ಹುಟ್ಟಿದ್ದೀರಾ, ಹಾ ಹಾ ಯೋಚನೆ ಮಾಡೋಕ್ಕೆ ಹುಟ್ಟಿದ್ದೀರಾ. ಹಾ ಯಾಕೆ ನೀವು ತಿಳ್ಕೊಳ್ಳಿಲ್ಲ? ಯಾಕೆ ನೀವು ತಿಳ್ಕೊಳ್ಳಿಲ್ಲ? ನಾನು ಶ್ರಮನೇ ಬೀಳ್ತೀನಿ, ನಂಗೆ ಸುಖ ಸಿಕ್ಕಿಲ್ಲ ಅಂತ ಯಾಕೆ ತಿಳ್ಕೊಳ್ಳಿಲ್ಲ? ಅದು ಗೊತ್ತಾಯ್ತಿಲ್ಲ. ಓಕೆ, ಈಗ ಗೊತ್ತಾಯ್ತಾ ನಿಮಗೆ? ಪಶ್ಚಿಮದ ರಸ್ತೆ ಯಾಕೆ ನಮಗೆ ಸೈಟ್ ಸಿಕ್ತು? ಇಲ್ಲ ಪೂರ್ವ ರಸ್ತೆ ಇರೋ ಸೈಟೇ ಸಿಕ್ಕಬೇಕಿತ್ತು, ನಿಮಗೆ ಸಿಗಲ್ಲ. ಹಾ ಹಾ ನಿಮ್ಮ ಸಂಬಂಧಿಕರು ಅಂದರೆ ನಿಮ್ಮ ತಾತ ನಿಮ್ಮ ಅಪ್ಪ ಬಾಳಿ ಬದುಕು ಮನೆಗಳನ್ನ ನೋಡಿಬೇಕಾರೆ ದಕ್ಷಿಣಕ್ಕೆ ರಸ್ತೆ ಇರುತ್ತೆ, ಇಲ್ಲ ಪಶ್ಚಿಮಕ್ಕೆ ರಸ್ತೆ ಇರುತ್ತೆ, ಇಲ್ಲ ಮುಂಭಾಗ ಬೇರೆಯವ್ರ ಮನೆ ಜಾಯಿಂಟ್ ಇರುತ್ತೆ. ಈ ಥರದ ಆಸ್ತಿಯಲ್ಲಿ ನೀವು ಬಾಳಿ ಬದುಕಿರೋದು. ಹೌದು ಸರ್, ಹೌದು ಸರ್. ಫಸ್ಟಿಗೆ ದಕ್ಷಿಣಕ್ಕೆ. ಹಾಂ, ಹೀಗೆ ಹೇಳ್ತಾ ಹೋದರೆ ಸಾಯಂಕಾಲ 7 ಗಂಟೆವರೆಗೂ ನಿಮ್ಮ ಸ್ಟೋರಿನೇ ಹೇಳ್ಬಿಡ್ಬೋದು. ನಿಮ್ಗೆ ಸಿಗೋ ಆಸ್ತಿ ಯಾವ ಕಾರಣಕ್ಕೂ ಒಳ್ಳೆ ನೆಮ್ಮದಿ ಇರೋ ಆಸ್ತಿ ಸಿಕ್ಕಿಲ್ಲ, ಸಿಗೋದು ಇಲ್ಲ. ಕಾರಣ, ನೀವು ಸ್ವಂತ ಮನೆ ಕಟ್ಟಬಾರ್ದು ಬೇಡಪ್ಪ ಅಂತ ಈ ನಕ್ಷತ್ರದಲ್ಲಿ ಹುಟ್ಟಿದ್ದೀರಾ. ನಿಮ್ಮ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಾಗಲೇ ತಿಳ್ಕೊಬೇಕಿತ್ತು ನಿಮ್ಮ ಅಪ್ಪ ಅಮ್ಮ. ಈ ನಕ್ಷತ್ರ ಮಗು ಬಂದರೆ ಆಸ್ತಿ ಮಾಡಬೇಕಾ ಬೇಡವಾ ಅಂತ ಇದನ್ನು ಹೇಳೋಕ್ಕೆ ಪುರೋಹಿತರಿಗೆ ಗೊತ್ತಿಲ್ಲ, ತಿಳ್ಕೊಳ್ಳೋಕ್ಕೆ ಪಾಪ ಹೇಳೋಕ್ಕಾಗಿಲ್ಲ. ಇದು ನಿಮಗೆ ಆಗಿರ್ತಕ್ಕಂಥ ಒಂದು ತೊಡಕು. ತಿಳ್ಕೊಂಡೆ ಅಂತ ಖುಷಿ ಆಯ್ತಾ, ಬೇಜಾರಾಯ್ತಾ? ಇಲ್ಲ ಸರ್, ಇಲ್ಲ ಸರ್, ಏನು ಬೇಜಾರಿಲ್ಲ. ಈಗ ನೀವು ಮಾಡಬೇಕಾದ ಕೆಲಸ, ಇರೋ ಮನೆ ನಿಮಗೆ ಸಮಸ್ಯೆ ಏನಿಲ್ಲ, ಸುತ್ತ ಜಾಗ ಇರೋವರೆಗೂ ಬೇರೆ ಮನೆ ಕಟ್ಟೋವರೆಗೂ ನಿಮ್ಮ ಸಮಸ್ಯೆ ಆಗಲ್ಲ. ಅದಕ್ಕೆ ಮುಂಚೆ ನೀವೇನು ಮಾಡಬೇಕು ಅಂದರೆ, ನಾನು ಪುಬ್ಬ ನಕ್ಷತ್ರಕ್ಕೆ ಹುಟ್ಟಿದ್ದಕ್ಕೆ ನಾನು ಏನು ತಿಳ್ಕೋಬೇಕು, ತಂದೆ ತಾಯಿಗೋಸ್ಕರ ನಾನೇನು ಮಾಡಬೇಕು, ಅವ್ರು ಜೀವಿಸ್ತಾ ಇದ್ದಂಗೆ ಏನು ಮಾಡಿದ್ರೆ ಅವ್ರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ಸಾವು ಅಂತ ಯಾವತ್ತೋ ಒಂದಿನ ಬಂದಾಗ ಒಳ್ಳೆಯ ರೀತಿಯಲ್ಲಿ ಬರಲಿ. ಈ ವಿಚಾರ ನಿಮಗೆ ಬೇಕು ಅನ್ನೋದೇ ಆದರೆ ಮೊದಲು ನೀವು ನಿಮ್ಮ ಮಕ್ಕಳದು ಅಥವಾ ನಿಮ್ಮ ಮನೆಯ ಒಂದು ಚಿತ್ರಣವನ್ನು ತಿಳ್ಕೊಂಡು, ಮನೆ ಸರಿ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಯೋಚನೆ ಮಾಡುವಂಥ ಮನೆನ ಗೊತ್ತಿಲ್ಲದೆ ಕಟ್ಕೊಂಡ್ಬಿಟ್ಟಿದ್ದೀರಾ. ಈಗ ಅದನ್ನು ಏನೂ ಮಾಡೋಕ್ಕೆ ಹೋಗಬೇಡಿ. ಈಗ ನಾನು ಹೆಂಗೆ ಅದನ್ನು ನಿಭಾಯಿಸ್ಕೊಂಡು ಹೋಗೋದು ಅಂತ ತಿಳ್ಕೊಳ್ಳೋ ಆಸಕ್ತಿ ಇದ್ದರೆ ಪ್ರಯತ್ನ ಮಾಡಿ, ಹೇಳ್ಕೊಡೋಣ, ತಿಳ್ಕೊಳ್ಳಿ, ಯೋಚನೆ ಮಾಡಬೇಡಿ. ಇನ್ನು ಮುಂದಕ್ಕೂ ಕಟ್ಟೋದಾದರೆ ಒಂದು ಒಳ್ಳೆ ರೀತಿಯಲ್ಲಿ ಹೆಂಗೆ ಕಟ್ಟಬೇಕಾಗತ್ತೆ ಅಂದರೆ, ಮೊದಲು ನೀವು ಕುಟುಂಬದ ವಿಚಾರವನ್ನು ಸರಿಪಡಿಸ್ಕೊಳ್ಳಿ. ಆಮೇಲೆ ನಿಮ್ಗೆ ಆಟೋಮೆಟಿಕ್ ಒಳ್ಳೆ ಆಸ್ತಿ ಸಿಗುತ್ತೆ, ಒಳ್ಳೆ ಸೈಡ್ ಸಿಗುತ್ತೆ, ಒಳ್ಳೆ ನೆಮ್ಮದಿ ಸಿಗುತ್ತೆ. ಇರೋ ಮನೆಗೆ ನಾವು ಸರ್ಕಸ್ ಮಾಡೋದು ಬೇಡ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಕೋಕಿಲಾ ಅಂತ ಹಾಸನದಿಂದ. ನಮಸ್ತೆ. ಹಲೋ, ಯಾರ ಬಗ್ಗೆ ಕೇಳಬೇಕಿತ್ತು? ಮಗ ಸೊಸೆದು. ಅವ್ರ ನಕ್ಷತ್ರ ಹೇಳಿಮಾ. ಮಗಂದು ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ. ಹಾ, ಓಕೆ. ಹಲೋ ಹಲೋ ಸ್ವಾಮಿ, ಗುರುವೆ ನಾರಾಯಣ. ನಾರಾಯಣ ಅನ್ನಬ್ಬ. ಓಕೆ. ಏನು ಮನೆ ಕಟ್ಟಿ ಎಷ್ಟು ವರ್ಷ ಆಯಿತು? 30 ವರ್ಷ ಆಯ್ತು ಗುರುಗಳೇ. ಓಕೆ, ಏನು ಮಗ ಸೊಸೆ ಬಗ್ಗೆ ಬೇಕಾ? ಸ್ವಾಮಿ, 1-2 ತಿಂಗಳಾಯ್ತೆ ಮದ್ವೆಗೆ ಕಿತ್ತೋಯ್ತೆ. ಒಂದೇ ದಿನಕ್ಕೆ ಏನ್ ಮಾಡೋದು ಸ್ವಾಮಿ? ನಾವು ಓಡಾಡ್ಕೊಂಡು ಮದುವೆ ಮಾಡಿದ್ವಿ. ಮದುವೆ ಮಾಡಿ ಎಷ್ಟು ತಿಂಗಳಾಯ್ತು? 2 ತಿಂಗಳು ಆಗಿಲ್ಲ, ಇನ್ನೊಂದು 2 ದಿನ ಬರಬೇಕು ಗುರುಗಳೇ. ಏನು ವಿಚಾರ ಕೇಳ್ಬೇಕಂತ ಮಾಡಿದ್ರಿ? ಅದೇ ಮಕ್ಕಳು ಇಬ್ರು ಹೊಂದಾಣಿಕೆನೇ ಇಲ್ಲ. 2 ತಿಂಗಳು ಅವ್ರಿಗಿಬ್ಬರಿಗೂ ಮನಸ್ತಾಪ ಬಂದಿತ್ತು ಗುರುಗಳೇ. ನಿಮ್ಮ ಮಗ ಏನು ಮಾಡ್ತಾನೆ? ಅವನು ಕೆಲಸ ಮಾಡ್ತಾನೆ ಕಂಪ್ನಿಲಿ, ಇಂಜಿನಿಯರು. ಅವ್ರಿಗೆ ಕೆಲಸ ಮಾಡ್ತಾನೆ. ಓಕೆ. ನಿಮ್ಮ ಸೊಸೆ ನಕ್ಷತ್ರ ಹೆಸರು? ಅವಳದು ದುರ್ಗಶ್ರೀ. ಹಾಂ.
ಮೀನರಾಶಿ ಉತ್ತರ ಭಾದ್ರ ನಕ್ಷತ್ರ ಸೊಸೆದು. ಏನು ಓದಿದ್ದಾಳೆ? ಇಂಜಿನಿಯರು. ನಮ್ಮ ಮಗ ಅಲ್ಲಲ್ಲ, ಒಂದು ನಿಮಿಷ. ಇದನ್ನು ಆರಿಸ್ಕೊಂಡು ಮದುವೆ ಮಾಡ್ಕೊಂಡಿದ್ದ, ನೀವೇ ಹುಡ್ಕದ್ರಾ? ಮತ್ತೆ 1-2 ವರ್ಷದಲ್ಲಿ ಬಂದಿತ್ತು. ನಮ್ಮ ಹಿರಿ ಮಗನ ಮದ್ವೆಲಿ ಕೇಳಿದ್ರು. ಅವಂದು ಆದ್ಮೇಲೆ ಅವನೇ ಈಗ್ಲೇ ಆಗಲ್ಲ ಅಂದ, ಬಿಟ್ಟು 2 ವರ್ಷ ಹಾಗೆ ಬಿಡ್ತು. ಅವಾಗ ಮತ್ತೆ ಬಂದ್ರು ಅವ್ರಾಗೆ. ಮತ್ತೆ ಬಂದು ಮತ್ತೆ ಬೇಕು ಬೇಡ ಅಂದು ಮತ್ತೆ ಒಪ್ಕೊಂಡ್ರು ಇಬ್ರು. ಆಮೇಲೆ ನಮ್ಮ ಮಗನು ಒಪ್ಸಿದ್ರು, ಆ ಹುಡುಗಿನೂ ಒಪ್ಸಿದ್ರು. ಆಯ್ತು ಮದ್ವೆ. ಈಗ 1 ತಿಂಗಳಾಯ್ತಲ್ಲ ಅನ್ನೋದು. ಯಾವ ವಾರ ಮದುವೆ ಆಗಿದ್ದು? ಸೋಮವಾರ ಗುರುಗಳೇ. ನಿಮ್ಮ ಮಗ ಹುಟ್ಟಿದ್ದು ಸೋಮವಾರನೇ ಗುರುಗಳೇ. ಶಾಸ್ತ್ರ ಕೇಳ್ಬಿಟ್ಟು ಮಾಡಿದ್ರ ಮದುವೆನಾ? ಹೌದು. ಅವರು 2-3 ಜನ ಕೇಳಿದ್ರು, ನಾವು 3-4 ಜನ ಕೇಳಿದ್ದು. ಅವಾಗ ಅವರು ನಾನಂದೆ ಅಂಗುಳಿ ನಿಮ್ಮನ್ ನೋಡಿದ್ನಲ್ಲ ನಿಮ್ಮ ಕಾರ್ಯಕ್ರಮ, ಅವಾಗ ಹುಟ್ಟಿದ ದಿನ ಮದ್ವೆ ಆಗಿ ಬರುವಂತೆ ಗುರುಗಳೇ ಎಂದಿದ್ಕೆ ಅವರು ಏನು ಆಗಲ್ಲ ಅಂತಂದ್ರು ಗುರುಗಳೇ. ಈಗ ಅವ್ರನ್ನೇ ಕೇಳ್ಬೇಕು ನೀವು. ಹಿಂಗೆ ಹೇಳ್ದಲ್ಲ ಪುಣ್ಯಾತ್ಮ, ಒಂದ್ಸಲ ಈಚೆಗೆ ಬಂದು ಮಾತಾಡೋ 4 ಜನ ಕೇಳಿಸ್ಕೊಳ್ಳಿ ಅನ್ಬೇಕಿತ್ತು. ಅದೇ ಅವರು ಈಗ ಏನು ಆಗಲ್ಲ ಕಣಮ್ಮ ಅಂತಂದ್ರು. ಆ ಹುಡುಗಿದು 9ನೇ ತಾರೀಕು ಡೇಟ್ ಆಫ್ ಬರ್ತು, ಹಿಂದಿನ ದಿನ. ನಮ್ಮ ಮಗುಂದು 24ನೇ ತಾರೀಕು. ಒಂದು ಮಾತು ಹೇಳಲ್ಲ, ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಮನೆ ಬಾಗಿಲು ಯಾವುದು? ಉತ್ತರ ಬಾಗಿಲು ಗುರುಗಳೇ. ರಸ್ತೆ ಯಾವುದು? ರಸ್ತೆನೂ ಅದೇಯ. ಓಕೆ. ಮನೆ ಬಾಗಿಲು ಎಷ್ಟಿದೆ? ಮೇನ್ ಡೋರ್ ಒಂದೇನಾ? ಅಲ್ಲ, 1 2 3 4 5 ಗುರುಗಳೇ. ದಕ್ಷಿಣಕ್ಕೆ ಬಾಗಿಲಿದೆಯಾ? ಇದೆ, ಹಿಂದ್ಗಡೆಗೂ ಐತಿ. ಓಕೆ. ಅಲ್ಲಿ ಏನು ಜಾಗ ಇದೆಯಾ ಅಥವಾ ಖಾಲಿ ಜಾಗ ಇದೆಯಾ? ನಿಮ್ಮದೇ ಕಾಂಪೌಂಡ್ ಇದೆಯಾ ಏನು? ಅಲ್ಲ, ನಾವು ಕಾಂಪೌಂಡ್ ಈಗ ಹಾಕ್ಸಿದೀವಿ. ಇಡೀ ಹೊಲನೇ ಅದು ಹೊಲೆ. ಅದು ನಿಮ್ದೇನಾ ಹೊಲ? ನಮ್ಮನೆದೆ. ಕಾಂಪೌಂಡ್ ಯಾವಾಗ ಹಾಕ್ಸಿದ್ದು? ಕಾಂಪೌಂಡ್ ಈಗ ಕೊರೋನಾದಲ್ಲಿ ಹಾಕ್ಸಿದ್ದು. ಓಕೆ. ಒಂದು ವಿಷಯ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮನೆ ಉತ್ತರದಲ್ಲಿ ಮೇನ್ ಡೋರ್ ಬರುತ್ತಲ್ಲ ಮೊದಲನೇದು, ಸೇಮ್ ಅಲ್ಲಿ ನಿಂತ್ಕೊಂಡೆ ದಕ್ಷಿಣದ ನೇರ ಕಾಣಿಸುತ್ತಲ್ಲ ಬಾಗಿಲು, ನೋಡ್ಕೊಳ್ಳಿ. ಹೌದು, ಸೀದಾ ಕಾಣಿಸುತ್ತೆ. ಆಮೇಲೆ ಉತ್ತರದ ಬಾಗಿಲು ಹೊಸಲಿದೆಯಲ್ಲ, ಉತ್ತರದ ಬಾಗಿಲು ಹೊಸಲು ಮತ್ತೆ ದಕ್ಷಿಣದ ಬಾಗಿಲು ಹೊಸಲು ನೋಡಿ, ಅದು ಒಂದೇ ಸಮ ಇದೆ. ಹೌದಾ? ಅದು ಈಗ ಮತ್ತೆ ಚೇಂಜ್ ಮಾಡಿ ಇಡ್ಸಿದ್ದು, ಅದು ಕಿತ್ತೋಯ್ತು ಹಿಂದ್ಗಡೆ. ಒಂದ್ ನಿಮಿಷ ಅದು ಆಯ್ತು. ಈಗಿರುವ ಸ್ಥಿತಿ ಮಾತಾಡೋಣ, ಸರ್ ಮಾಡಿದ್ ಬೇಡಿ. ನಿಮ್ಮ ಮನೆ ಉತ್ತರದ ಬಾಗಿಲು ಹೊಸಲೇನಿದೆ, ದಕ್ಷಿಣದ ಬಾಗಿಲು ಹೊಸಲು ಒಂದೇ ಸಮ ಇದೆ. ಹೌದು ಹೌದು. ಈಗ ಅದು ಇರಬೇಕಾದ ಲೆಕ್ಕ ಏನು ಅಂದರೆ, ಎತ್ತರ ಇರಬೇಕು ದಕ್ಷಿಣದಲ್ಲಿ, ಮತ್ತೆ ನೇರ ಉತ್ತರ ದಕ್ಷಿಣ ಬಾಗಿಲು ಕಾಣಿಸ್ಬಾರ್ದು. ಹೌದಾ? ಇದ್ರ ವಿಚಾರ ಏನು ಅಂದರೆ, ಗಾಬರಿ ಆಗ್ಬಿಟ್ಟು ವಿಷಯ ತಿಳ್ಕೊಳ್ಳಿ. ಮನೆಯಲ್ಲಿ ಮದುವೆ ಮಾಡಬೇಕಾಗ್ಲಿ, ನೀವೇನೇ ಒಂದು ಒಳ್ಳೆಯ ಕೆಲಸ ಮಾಡಬೇಕಾಗ್ಲಿ, ನೀವು ಯಾವುದೇ ಹೆಣ್ಣು ನೋಡೋಕೆ ಹೋಗ್ಬೇಕಾಗ್ಲಿ, ಅಥವಾ ಏನೇ ಮಾಡಬೇಕಾಗ್ಲಿ, ಬರುತ್ತೆ, ತಡಂಗಾಗತ್ತೆ, ಆಮೇಲೆ ತಿರ್ಗಾ ಎಳ್ಕೊಂಬರುತ್ತೆ, ತಿರ್ಗಾ ಹಿಂಗೆ ಆಗುತ್ತೆ, ಹಿಂಗೆ ಉಲ್ಟಾ ಪಲ್ಟಾ ಮಾಡಿ ಹೋರಾಟ ಮಾಡಿ ಎಲ್ಲ ಪಡ್ಕೋಬೇಕು ನೀವು. ಹೌದು, ಹಂಗೆ ಆಗಿದ್ದು ಇದು. ಒಬ್ರು ಹೇಳಿದ ಮಾತು ಇನ್ನೊಬ್ರಿಗೆ ಅರ್ಥ ಆಗಲ್ಲ. ಹೌದು ಗುರುಗಳೇ. ಒಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಇನ್ನೊಬ್ರು ಅವರು ಮಾತಾಡ್ತಾರೆ, ಇವ್ರು ಹೇಳಿದ್ ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಹೇಳಿದ್ ಇವ್ರಿಗೆ ಅರ್ಥ ಆಗಲ್ಲ. ಹೌದೌದು. ಇದೊಂಥರ ಹುಚ್ಚಿಡ್ಕೊಂಡಂಗೆ ಆಯ್ತಾ ಇದೆ ಅಂತ ಅನ್ಸಲ್ವಾ ಮನಸ್ಸಿಗೆ ನಿಮಗೆ? ಅಯ್ಯೋ, ಸಖತ್ತು ಬೇಜಾರಾಗಿದೆ. ಈಗ ನೀವು ಯಾವ್ದನ್ನ ನೋಡ್ಬೇಕು? ಮಗ ಸೊಸೆ ಬಗ್ಗೆ ಶಾಸ್ತ್ರ ಕೇಳ್ಬೇಕಾ, ಮನೆ ಬಗ್ಗೆ ತಿಳ್ಕೊಬೇಕಾ? ಯೋಚನೆ ಮಾಡಿ. ಎರಡೂ ಮಾಡಬೇಕು. ಅಲ್ಲ, ಒಂದ್ ನಿಮಿಷ. ಮದ್ವೆ ಯಾಕೆ ಪಾಪ 2 ತಿಂಗಳಾಗತ್ತೆ. ಇಲ್ಲಿ ಹುಡುಗಿ ಬಗ್ಗೆ ಹುಡುಗನ ಬಗ್ಗೆ ತಪ್ಪು ಸರಿ ಹೇಳ್ಕೊಳ್ಳೋದು ಬೇಡ. ಹೌದು. ನಿಮ್ಮ ಮನೆಯಲ್ಲೂ ಒಂದು ಹೆಣ್ಣು ಮಗು ಇದ್ರೆ, ನೀವು ಒಂದು ಹೆಣ್ಣಾಗಿರ್ತೀರಾ, ಒಂದು ಹೆಣ್ಣಿನ ಬಗ್ಗೆ ನಾವು ಏನು ಮಾತಾಡಬಾರ್ದು, ತಪ್ಪು. ಹೌದು. ಇದಕ್ಕೆ ನೀವೇನು ಮಾಡಬೇಕು ಅಂದರೆ, ನಿಮ್ಮ ಸೊಸೆಗೆ ಸ್ವಲ್ಪ ಮಗು ಥರ ಹೇಳಿ, ಅಮ್ಮ ಒಂದು ಸ್ವಲ್ಪ ದಿನ ನಿಮ್ಮ ತಾಯಿ ಮನೇಲಿರು, ಆಮೇಲೆ ನಾನು ಬಂದು ಕರ್ಕೊಂಬರ್ತೀನಿ ಅಂತ ನೀವು ಅವಳಿಗೆ ಸೌಜನ್ಯವಾಗಿ ಹೇಳಿ ಕಳಿಸ್ಬಿಟ್ಟು, ನಿಮ್ಮ ಮಗ ನಂಬೋದಾದರೆ ನಿಮ್ಮ ಮಗನ್ನ ನೀವು ಕರ್ಕೊಂಡು ನಿಮ್ಮ ಮನೇದು ಒಂದು ಪ್ಲ್ಯಾನು ಮೆಜರ್ಮೆಂಟ್ ತೊಗೊಂಡು ಬಂದರೆ, ಖುಷಿಯಾಗಿ ಇನ್ನೊಂದು ಸಲ ಅವರಿಗೆ ಮದುವೆ ಮಾಡಿಸಿ ಮನೆಯನ್ನು ರಿಪೇರಿ ಮಾಡಿಸ್ಕೊಂಡು ನೆಮ್ಮದಿಯಾಗಿರೋದಕ್ಕೆ ಪ್ರಯತ್ನ ಮಾಡ್ಬೋದು. ಮಾಡ್ತೀರಾ? ಅಲ್ಲ, ಇದು ಬರೀ ಹೊಸ್ಲಾ ಅಥವಾ ಅಮ್ಮ ಒಂದು ನಿಮಿಷ. ನೀವೇನೇನೋ ಮಾಡ್ಬಿಟ್ಟು ಆಮೇಲೆ ನೀವೇನೋ ಮಾಡೋದು ನೋಡಿದ್ರೆ ನಾಳೆ ಬೆಳಗ್ಗೆನೇ ಮಾಡೋಂಗೆ ಕಾಣಿಸ್ತಾ ಇದ್ರೆ, ನೀವು ಹಂಗೆ ಮಾಡೋಕ್ಕೆ ಹೋಗಬೇಡಿ. ಸರಿ ಗುರುಗಳೇ. ಫಸ್ಟು ನೀವು ನಿಮ್ಮ ಸೊಸೆನ ಅವ್ರ ತವ್ರ ಮನೆಗೆ ಕಳಿಸಿ. 1 ವಾರನೋ 15 ಸಲ ಇದ್ಬಾ ಅಮ್ಮ, ನಾವೇ ಬಂದು ಕರ್ಕೊಂಬರ್ತೀವಿ ಅಂತ ಕಳಿಸಿ. ಇಲ್ಲ ಗುರುಗಳೇ, ಬಂದ್ ಮಾಡ್ಲಿಕ್ಕೆ ಸೆಕೆಂಡ್ ಹೋದಲ್ಲಿ ಮತ್ತೆ ಬಂದಿಲ್ಲ, ಬರಲ್ಲ. ಒಂದ್ ನಿಮಿಷ. ತುಂಬಾ ಒಳ್ಳೇದು, ಅಲ್ಲೇ ಇರಲಿ ಅವರು. ಈಗ ನಿಮ್ಮ ಮಗನಿಗೆ ಹೇಳಿ, ಏನು ತಲೆ ಕೆಡಿಸ್ಕೊಬೇಡ, ಸುಮ್ಮನಿರೋ, ನಾವೇನೋ ಒಂಚೂರು ವ್ಯವಸ್ಥೆ ಮಾಡೋಣ ಅಂತ ನಿಮ್ಮ ಮಗನ ಸಾವಧಾನ ಹೇಳಿ, ಲಗ್ನ ಪತ್ರಿಕೆ ತಗೊಂಡು ನಿಮ್ಮ ಮನೆಯ ಅಳತೆ ತಗೊಂಡು ಬನ್ನಿ. ಹೌದು ಗುರುಗಳೇ. ಹೇಳಿಕೊಡ್ತೀನಿ ಏನಾಗಿದೆ, ಏನು ಮಾಡಬೇಕು ಅಂತ. ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಆಗಬೇಡಿ. ಮತ್ತು ಯಾವ ಕಾರಣಕ್ಕೂ ಆ ಹುಡುಗಿನ ನೀವು ಅಷ್ಟು ಸುಲಭವಾಗಿ ಇಟ್ಕೊಳ್ಳೋಕ್ಕಾಗಲ್ಲ. ತುಂಬ ಕಷ್ಟ ಇದೆ. ಅವಳು ತುಂಬ ಹೈ ಸ್ಪೀಡ್ ಇದ್ದಾಳೆ ಹುಡುಗಿ. ಹೌದು.
ಈಗ ನಿಮ್ಮ ಮಗನೂ ಕೂಡ ತುಂಬ ಶಾರ್ಟ್ ಟೆಂಪರ್ ಇದ್ದಾನೆ, ಅಷ್ಟು ಸುಲಭ ಹೊಂದಾಣಿಕೆ ಆಗಲ್ಲ, ಮದುವೆ ಆಗೋಗಿದೆ, ಹಾಗಂತ ಬಿಡೋ ಬೇಡ. ನಾನು ಅದಕ್ಕೆ ಕ್ರಮ ಹೇಳ್ಕೊಡ್ತೀನಿ, ದುಡುಕಬೇಡಿ, ಮದುವೆ ಸರಿ ಮಾಡೋಣ, ಮಗನೂ ಸರಿ ಹೋಗಲಿ, ನೀವು ನೆಮ್ಮದಿಯಾಗಿರಿ. ಈ ರೀತಿ ಮಾಡೋದಕ್ಕೆ ಏನೇನು ಬೇಕು ಬೇಕಾದ್ರೆ ಹೇಳ್ಕೊಡೋಣ. ಒಳ್ಳೇದಾಗಲಿ ತಾಯಿ. ಧೈರ್ಯ ಬಂತಾ, ಬೇಜಾರಾಯ್ತಾ? ಇಲ್ಲ ಸಮಾಧಾನ ಆಯ್ತು. ಈಗ ನನಗೂ ಟೆನ್ಷನ್. ಒಂದು ನಿಮಿಷ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಮನೆ ಕಟ್ಕೊಂಡ್ಬಿಟ್ಟು ಹೆಂಗೆಂಗೋ ಟೆನ್ಷನ್ ಮಾಡ್ಕೊಂಡು ಅದನ್ನೇ ಹೇಳ್ತಾ ಇದ್ದೀನಿ ನಾನು. ಈಗ ಉತ್ತರ ದಕ್ಷಿಣ ಜಾಸ್ತಿ, ಪೂರ್ವ ಪಶ್ಚಿಮ ಕಮ್ಮಿ. ಪ್ರಪಂಚದಲ್ಲಿ ನಿಮ್ಮ ಥರನೇ 99 ಭಾಗ ಮನೆ ಕಟ್ಕೊಂಡಿರೋ ಜನ ಎಲ್ಲ ಹಿಂಗೇನೆ. ಗೌರ್ಮೆಂಟಿಂದ ಸೈಟ್ ಕೊಡೋದು ಹಿಂಗೇನೆ. ಗೌರ್ಮೆಂಟ್ನವ್ರಿಗೂ ಇನ್ನೂ ಗೊತ್ತಿಲ್ಲ ಉತ್ತರ ದಕ್ಷಿಣ ಸೈಟ್ ಕೊಟ್ಟರೆ ದೇಶ ಹಾಳಾಗತ್ತೆ, ಮನೆ ಹಾಳಾಗತ್ತೆ ಅಂತ ಗೌರ್ಮೆಂಟ್ನವ್ರಿಗೆ ಇನ್ನೂ ಗೊತ್ತಿಲ್ಲ. ಆಮೇಲೆ ಪಕ್ಕದಲ್ಲಿ ನಮ್ಮ ಇನ್ನೂ ಮನೆ ಅದು ಸೇಮ್ ಹಿಂಗೆ, ಅದು ಇಷ್ಟೇ ಮೆಜರ್ಮೆಂಟ್ 21 ಪೂರ್ವ, ಪಶ್ಚಿಮ ಉದ್ದ 31. ಇದೆಲ್ಲ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳ್ಳೋಕೆ ಈ ಮನೆಗಳು ಕಟ್ಟೋದು. ನಮ್ಗಿನ್ನೂ ಗೊತ್ತಿಲ್ಲ. ಹೊರಗಡೆ ಹೋದವರು ಎಲ್ಲೋ ಆಕ್ಸಿಡೆಂಟ್ ಆಯಿತು, ನೀವು ಫೋನ್ ಬರ್ತದೆ, ಅದು ಯಾರೋ ಮಗಳು ಹಿಡ್ಕೊಂಡು ಓಡೋಗ್ಬಿಟ್ರು ಅಂತ ಫೋನ್ ಬರ್ತದೆ. ಈ ಥರದ್ದು ಮನೆಗಳು ಕಟ್ಕೊಳ್ಳೋದು ಬೇಕಾ? ನಮ್ಮ ದೇಶ ಎಲ್ಲ ತುಂಬಿರೋದೇ ಈ ಥರದ್ದೇ 99 ಭಾಗ. ಯಾರೇ ನೋಡ್ಕೊಳ್ಳಿ ಉತ್ತರ ದಕ್ಷಿಣ ಜಾಸ್ತಿ. ಏನು ಮಾಡೋದಮ್ಮ? ಈ ಹೇಳ್ತಕ್ಕಂಥ ಶಾಸ್ತ್ರದವ್ರು ಸರಿ ಇಲ್ವಾ? ಪಂಚಾಂಗ ಸರಿ ಇಲ್ವಾ? ನೀವೇ ಸರಿ ಇಲ್ವಾ? ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಕಾರ್ಯಕ್ರಮವನ್ನು ವಿಭಿನ್ನವಾಗಿರ್ತಕ್ಕಂಥ ರೀತಿಯಲ್ಲಿ ಅರ್ಥ ಮಾಡಿಸ್ತಾ ಇದ್ದೀನಿ. ಬೇಜಾರು ಮಾಡ್ಕೋಬೇಡಿ, ನಾವು ಒಬ್ಬರೇ ಅಂತ ಅಂದ್ಕೋಬೇಡಿ. ನಿಮ್ಮಂಥ ಜನ ಕೋಟಿ ಜನ ಇದ್ದಾರೆ. ನೀವು ಒಬ್ಬರು ಬುದ್ಧಿ ಕಲಿತು ಇದನ್ನು ಸರಿ ಮಾಡಿಕೊಂಡ್ರೆ ಇನ್ನೂ ಪಕ್ಕದವ್ರು ಸರಿ ಮಾಡ್ಕೋತಾರೆ. ಊರು ಒಳ್ಳೆಯದಾಗತ್ತೆ, ಗ್ರಾಮ ಒಳ್ಳೆಯದಾಗತ್ತೆ, ದೇಶ ಒಳ್ಳೆಯದಾಗತ್ತೆ. ಇದಕ್ಕೋಸ್ಕರವಾಗಿ ಭೂಮಿಯನ್ನು ಬಳಸೋದು ನಮಗೆ ಗೊತ್ತಿಲ್ಲ. 1 ಇಂಚ್ ಭೂಮಿನೂ ನಮ್ಮ ಪ್ರಾಣದ ಬಗ್ಗೆ ಆಟ ಆಡ್ತಾ ಇರುತ್ತೆ. 1 ಇಂಚ್ ಭೂಮಿ ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ಲ. ಅದೇನು ಬುಳ್ಳ ಒಂದಿಟ್ಟಿಗೆ ತಳ್ಳು ಮುಂದಕ್ಕೆ ಅಂತಾರೆ, ಅಷ್ಟು ಸುಲಭ ಅಲ್ಲ. ಇದೆಲ್ಲ ತಿಳ್ಕೊಂಡು ಮನೆ ಕಟ್ಟಬೇಕು ಅಂತ ಪ್ರಪಂಚದಲ್ಲಿ ಯಾರೂ ಹೇಳ್ತಾ ಇಲ್ಲ, ಗೊತ್ತಿಲ್ಲ. ನಾವೇನೂ ಮಾಡೋಕ್ಕಾಗಲ್ಲ. ಶಾಸ್ತ್ರಗಳ ಹತ್ರ ಹೋಗ್ಬಿಟ್ಟು ಮನೆ ಕಟ್ಟೋಕ್ಕೆ ಪ್ಲ್ಯಾನ್ ಹಾಕ್ಸ್ಕೊಬತ್ತೀವಿ, ಇಂಜಿನಿಯರ್ಗೆ ಪ್ಲ್ಯಾನ್ ಕೊಡ್ತೀವಿ, ಮೇಸ್ರಿಗೆ ಮನೆ ಕಟ್ಟಕ್ಕೆ ಹೇಳ್ತೀವಿ. ಮನೆ ಆಯಿತು, ಆಮೇಲೆ ನಾವೇ ಕುಂತ್ಕೊಂಡು ನಮ್ಮ ಕುತ್ತಿಗೆಗೆ ನಾವೇ ಕಟ್ಟಾಕೋತೀವಿ. ಇದು ನಮ್ಮ ಹಣೆ ಬರ ಆಗಿದೆ. ತಿಳ್ಕೊಳ್ಳೋ ಪ್ರಯತ್ನ ಮಾಡಿ, ಎಷ್ಟು ಸಾಧ್ಯ ಅಷ್ಟು ಹೇಳ್ಕೊಡೋಣ. ಒಳ್ಳೇದಾಗಲಿ ತಾಯಿ. ಒಬ್ರು ಕಾಲರ್ ಇದ್ದಾರೆ, ಭಾಗ್ಯಮ್ಮ ಅಂತ ರಾಮನಗರದಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕು. ಅವ್ರ ನಕ್ಷತ್ರ ಹೇಳಿಮಾ. ಉತ್ತರ ಭಾದ್ರ ನಕ್ಷತ್ರ, ಮೀನ ರಾಶಿ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ. ಹಲೋ, ನಮಸ್ಕಾರ ಸ್ವಾಮೀಜಿ. ನಾರಾಯಣ. ಹೇಳಿ, ಮಗನಿಗೆ ಎಷ್ಟು ವಯಸ್ಸು? 28 29 ನಡೀತದೆ ಸ್ವಾಮಿ. ಏನು ಮಾಡ್ತಿದ್ದಾನೆ? ಕೆಲ್ಸಕ್ಕೆ ಹೋಯ್ತವ್ರೆ. ಏನು ಆಗ್ಬೇಕಿತ್ತಮ್ಮ ಅವ್ರ ಬಗ್ಗೆ? ಮದುವೆ ಬಗ್ಗೆ ಕೇಳ್ಬೇಕಾಯ್ತು ಸ್ವಾಮಿ. ಇದ್ಯಾಕೆ ಅಯ್ಯೋ ಅಂತಿರಲ್ಲ, ಯಾಕೆ? ನಕ್ಷತ್ರದ ಬಗ್ಗೆ ಕೇಳ್ಬೇಕಾಗಿತ್ತು. ಮನೆ ಎಷ್ಟು ವರ್ಷದ್ದು? ಮನೆ ಒಂದು 45 ವರ್ಷದ ಸ್ವಾಮಿ. ಯಾರು ಕಟ್ಸಿದ್ದು? ನಮ್ಮ ಯಜಮಾನ ತಂದೆ ಕಟ್ಸಿರೋದು. ನಿಮ್ಮ ಯಜಮಾನ್ರ ತಂದೆ? ಹಾಂ. ನಿಮ್ಮ ಯಜಮಾನ್ರು ಏನು ಮಾಡ್ತಾರೆ? ವ್ಯವಸಾಯ ಸ್ವಾಮಿ. ಈಗಲೂ ವ್ಯವಸಾಯ ಮಾಡ್ತಾ ಇದ್ದಾರಾ? ಹಾಂ, ಹೌದು. ಎಷ್ಟು ವಯಸ್ಸು ಯಜಮಾನ್ರಿಗೆ? ಅವ್ರಿಗೆ 60 ಆಗೈತೆ. 60. ಓಕೆ. ಅವರ ಆರೋಗ್ಯ ಚೆನ್ನಾಗಿದೆಯಾ? ನೀವು ಆರೋಗ್ಯ ಚೆನ್ನಾಗಿದೆಯಾ? ನಮಗೆ ಆರೋಗ್ಯ ಸರಿ ಇಲ್ಲ ಸ್ವಾಮಿ. ಅವ್ರಿಗೂ ಒಂದು ಸ್ವಲ್ಪ ಇದು ಗ್ಯಾಸ್ಟ್ರಿಕ್ಕು. ಓಕೆ. ಈಗ ನಿಮ್ಮ ಮನೆ ವಿಚಾರಕ್ಕೆ ಬಂದರೆ ಅಮ್ಮ, ನಿಮಗೆ ಗೊತ್ತಾಗತ್ತಾ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಗೊತ್ತಾಗತ್ತಾ? ಗೊತ್ತಾಯ್ತು ಸ್ವಾಮಿ. ಸುತ್ತ ಕಾಂಪೌಂಡ್ ಹಾಕಿದ್ದೀರಾ? ಕಾಂಪೌಂಡ್ ಮುಳ್ತಂತಿ ಕಾಂಪೌಂಡ್ ಹಾಕೊಂಡಿದ್ದೀವಿ. ಮುಳ್ತಂತಿ ಹಾಕಿದ್ದೀರಾ? ಹಾಂ. ಓಕೆ. ನಿಮ್ಮ ಮನೆ ನೀರು ಮನೆ ಅಂತ ಇದೆಯಲ್ಲ, ಗೊತ್ತಾ? ಹೌದೌದು. ಅಲ್ಲಿ ಬೇರೆ ಮನೆ ಇದೆಯಾ? ಜಾಗ ಖಾಲಿ ಇದೆಯಾ? ಏನಿದೆ? ಇಲ್ಲ, ಅದು ಆಚೆ ಐತೆ ಸ್ವಾಮಿ. ಮನೆ ಒಳಗಡೆ ಇಲ್ಲ, ಆಚೆ ಇಟ್ಕೊಂಡಿದ್ದೀವಿ. ಅಮ್ಮ, ಏನು? ಆಚೆ ಸ್ನಾನಕ್ಕೆ ಬಾತ್ರೂಮ್ ಆಚೆ ಹಾಕ್ಕೊಂಡಿದ್ದೀವಿ. ಅದೇ ಆಚೆ ಹಾಕ್ಕೊಂಡಿದ್ದೀರಿ ಅಂತಂದ್ರೆ ಅದೇ ಆ ಭಾಗದಲ್ಲಿ ಮನೆ ಗೋಡೆ ಬಿಟ್ಟು ಹೊರಗಡೆ ಇನ್ನೂ ಸ್ವಲ್ಪ ಹೆಚ್ಚಿಸ್ಕೊಂಡಿದ್ದೀರಾ ಅಂತ? ಇಲ್ಲ ಇಲ್ಲ, ಏನಿಲ್ಲ, ಅದೇ ಬೇರೆ ಸಪ್ರೇಟ್. ಅದೇನೇ ಸಪ್ರೇಟ್ ಅಂದರೆ ನಿಮ್ಮ ಮನೆ ಗೋಡೆಗೆ ಇನ್ನು ಸ್ವಲ್ಪ ಹೊರಗೆ ತಳ್ಕೊಂಡಿದ್ದೀರಾ ಬಾತ್ರೂಮ್ನ? ಗೋಡೆಗೆ ಎಷ್ಟಡಿ ತಳ್ಳಿದ್ದೀರಾ? ತಳ್ಳಿಲ್ಲ ಸ್ವಾಮಿ. ಅದನ್ನ ಫಸ್ಟೇ ಇದಿತ್ತು, ನಾವು ಆಚೆಗೆ ಮಾಡ್ಕೊಂಡಿದ್ದೀವಿ ಅಷ್ಟೇ. ಒಂದು ವಾಟರ್ ಥರ ಹಾಕೊಂಡು ಅದ್ರ ಜೊತೆಗೆ ಮಾಡ್ಕೊಂಡಿದ್ದೀವಿ. ಟ್ಯಾಂಕ್ ಇಟ್ಟಿದ್ದೀರಾ ಮೇಲೆ? ಟ್ಯಾಂಕ್ ಇಟ್ಟಿದ್ದು, ನೀರಿನ ಟ್ಯಾಂಕ್ ಇಟ್ಟಿದ್ದೀರಾ? ನೀರಿನ ಟ್ಯಾಂಕ್ ಇಟ್ಟಿದ್ದೀವಿ. ಯಾರಿದು ನಿಮ್ಗೆ ಐಡಿಯಾ ಹೇಳ್ಕೊಟ್ಟಿದ್ದು? ಇಲ್ಲ, ಇಲ್ಲ ಅಂತ ಅಂದಾಗ ಅವಾಗ ಯಾರಿಗೋ ಸೇರ್ಸೋಕ್ಕೆ. ಅಲ್ಲಮ್ಮ, ಬಾತ್ರೂಮಲ್ಲಿ ಮಾಡಬೇಕು ಅಂತ ನಿಮ್ಗೆ ಹೇಳಿದ್ಯಾರು?
ಬಾತ್ರೂಮು ಬೇರೆಯವ್ರನ್ನ ಯಾರನ್ನ ಕರ್ಕೊಂಡ್ ನಮ್ಗೆ ತೋರ್ಸಕ್ಕೆ ಈ ತರ ಮಾಡ್ರಿ ಅಂತ ಹೇಳಿದ್ರು. ನಿಮ್ಮ ಯಜಮಾನ್ರಿಗೆ ನಂಬಿಕೆ ಇಲ್ವಾ ಇದೆಲ್ಲ ಕೇಳಬೇಕು ಮಾಡಬೇಕು ಅಂತ? ನಿಮಗೆ ನಂಬಿಕೆ ಇಲ್ವಾ? ಅವ್ರಿಗೇನು ಓದ್ಲಿಲ್ಲ, ಅವ್ರಿಗೇನು ಗೊತ್ತಾಗಲ್ಲ. ಬೇರೆಯವ್ರು ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ಮಾಡವ್ರೆ. ಓಕೆ, ನಿಮ್ಮ ಮಗನ ನಂಬಿಕೆ ಇಲ್ವಾ? ಅವ್ರಿಗೂ ಏನಷ್ಟು ಇದಿರ್ಲಿಲ್ಲ, ನಾವು ಮಾಡೋದು ಇದು ಮಾಡ್ತಾರೆ. ಈಗ ನಿಮ್ಮ ಮನೆಯಲ್ಲಿ ತುಂಬ ಬೇಜಾರಾಗಿ ಜೋರಾಗಿ ಮಾತಾಡ್ತಕ್ಕಂಥ ಅಭ್ಯಾಸ ಯಾರಿಗೆ? ನಮ್ಮ ಯಜಮಾನರನ್ನು ಮಾತಾಡ್ತಾರೆ. ಓಕೆ, ಕಾಲು ನೋವಿಗೆ ಮಾತ್ರೆ ತಿಂತಾರೋರು ಯಾರು? ನಾವೇ ಸಮಯ, ಅವ್ರಿಗೇನಿಲ್ಲ, ನಾವೇ ಮಾತ್ರೆ ತಗೋತೀವಿ. ತಿನ್ಬೇಕಾ ಮಾತ್ರೆ? ಅಮ್ಮ ಇದು ಹೆಂಗಿರುತ್ತೆ ಗೊತ್ತಾ? ಅಕ್ಕಪಕ್ಕದವ್ರ ಹತ್ರ ಜಗಳ ಆಡ್ಕೊಳ್ಳೋಕ್ಕೆ, ಅಕ್ಕಪಕ್ಕದವರಿಂದ ಬೇಜಾರು ಮಾಡ್ಕೊಳ್ಳೋಕ್ಕೆ, ಬೇರೆಯವ್ರು ಏನೋ ಅಂದರು ಅಂತ ಯೋಚನೆ ಮಾಡೋಕ್ಕೆ ನೀವು ಮಾಡ್ಕೊಂಡಿರೋ ಕತೆ. ಆಮೇಲೆ ಇನ್ನೊಂದು, ಒಂದು ಸಂಬಂಧ ಸಟ್ಟಾಯಿತು, ಏನೋ ಒಂದು ಹೆಣ್ಣೋ ಗಂಡೋ ತರಕ್ಕೋ ಕೊಡೋಕ್ಕೋ ಹೋದಾಗ ಅಲ್ಲಿ ಚಾಡಿ ಹೇಳಿದ್ರು, ನಿಂತೋಯ್ತು, ಕಟ್ಟಾಯಿತು, ಜಗಳ ಆಯಿತು, ಮನಸ್ತಾಪ ಆಯಿತು, ಮದುವೆ ನಿಂತೋಯ್ತು ಅಂತ ಮಾಡ್ಕೊಳ್ಳೋಕ್ಕೆ ಏನೇನು ಬೇಕೋ ಎಲ್ಲವನ್ನೂ ಮಾಟ ಮಂತ್ರ ಎಲ್ಲ ನಿಮ್ಮ ಮನೆ ನೀರು ಮಲ್ಲೇ ಮಾಡಿ ಇಟ್ಕೊಂಡಿದ್ದೀರಾ. ಸರಿನಾ? ಬೇಕಾ ಇದು? ಹಾಂ, ಹ್ಞೂ ಹ್ಞೂ ಅಂದರೆ ಏನಪ್ಪ ಹಂಗೆ ಇರಲಿ ಅಂತಾನ? ಅಲ್ಲ ಸದ್ಯ ನಮಗೆ ಗೊತ್ತಾಗ್ಲಿಲ್ಲ, ಮಾಡ್ಬಿಟ್ಟಿದ್ದೀವಿ, ವಾಯು ಮೇಲೆ ಮಾಡಿದ್ದೀವಿ. ಈಗ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಗೊತ್ತಾಗಲಿಲ್ಲ ಅಂದಮೇಲೆ ವಿಚಾರ ಹೇಳಿದ್ಮೇಲೆ ನಿಮ್ಗೆ ಗೊತ್ತಾಯ್ತಲ್ವಾ? ಈಗ ಅದನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ಅಂತ ತಿಳ್ಕೊಳ್ಳಿ ಅಷ್ಟೇ. ನಿಮ್ಗೆ ಏನೇ ಪ್ರಶ್ನೆಗೆ ಉತ್ತರ ಅದೇ ಸಿಕ್ಕತ್ತೆ. ಅದಕ್ಕೇನು ಮಾಡಬೇಕು, ಮಗನ ಬಗ್ಗೆ ಏನು ಮಾಡಬೇಕು, ಗಂಡನ ಬಗ್ಗೆ ಏನು ಮಾಡಿ, ಎಲ್ಲ ವಿಚಿತ್ರ ಒಂದು ಕಡೆಗೆ ಹಾಕಿ. ನಮ್ಮ ಮನೆಯಲ್ಲಿ ನೆಮ್ಮದಿ ಬರಬೇಕು ಅಂತ ಆಸೆ ಇದೆಯಲ್ವಾ? ಓಕೆ, ಇಲ್ಲಿ ನಿಮ್ಮ ಮಗನಿಗೆ ವಯಸ್ಸು ಎಷ್ಟು ಹೇಳಿದ್ರಿ? 28 ಸ್ವಾಮಿ. ಫ್ರೆಂಡ್ಸು ಜಾಸ್ತಿ ಇದ್ದಾರಾ ಕಮ್ಮಿ ಇದ್ದಾರಾ ನಿಮ್ಮ ಮಗನಿಗೆ? 5 ಆಗವ್ರೆ ಸ್ವಾಮಿ. ಹಾಂ, 5 ಅವ್ರೆ. ಈಗ ಆ ಫ್ರೆಂಡ್ಸಿಂದ ನಿಮ್ಮ ಮಗನಿಗೆ ಉಪಯೋಗ ಇದೆಯಾ ನಷ್ಟ ಇದೆಯಾ? ನಿಮ್ಮ ಮಗನ ಫ್ರೆಂಡ್ಸ್ ಇದ್ದಾರಲ್ಲ, ಅದರಿಂದ ನಿಮ್ಮ ಮಗನ ಒಳ್ಳೇದಕ್ಕಿದ್ದಾರಾ ಕೆಟ್ಟದಾಗಿದೆಯಾ ಅಂತ ನೀವು ತಿಳ್ಕೊಂಡಿದ್ದೀರಾ ಅಂತ ಕೇಳ್ತೀನಿ. ಮೊದಲು ಸ್ವಲ್ಪ ಎಲ್ಲ ಇದಾಗ್ಬಿಟ್ಟಿದ್ರಿ, ಈಗ ಅವ್ರ ಫ್ರೆಂಡ್ಸ್ಗಳನ್ನೆಲ್ಲ ಬಿಟ್ಬಿಟ್ಟವ್ರೆ, ಬೇರೆ ಕಡೆ ಅವರೇ ಸಪ್ರೇಟ್ ಮಾಡ್ಕೊಂಡು ಅವ್ರೆ. ಈಗ ಲೆಕ್ಕ ಹಾಕೊಳ್ಳಿ, ಅವರಿಂದ ನಷ್ಟ ಆಯಿತು ಅಂತ ಗೊತ್ತಾಯ್ತು. ಗೊತ್ತಾಯ್ತು ಸ್ವಾಮಿ. ಇವಾಗ ಯಾರ ಸಂಘನೂ ಇಲ್ಲ. ಈಗ ಇಲ್ಲಿ ಒಂದು ಬೇಜಾರು ಮಾಡ್ಕೊಬೇಡಿ, ಹೇಳ್ತೀನಿ. ಇಲ್ಲೊಂದು ಪ್ರಶ್ನೆ ಉದ್ಭವ ಆಗುತ್ತೆ ಕಣಮ್ಮ. ನನ್ನ ಮಗ ಶ್ರೀರಾಮಚಂದ್ರನ ಥರ ಇದ್ದ ಕಣ ಸ್ವಾಮಿ ಮೊದಲಿಂದ. ಅದೇನು ಇತ್ತೀಚೆಗೆ ಕೆಡ್ಸೋಕೆ ಹೇಳ್ದುಬಿಟ್ಟವನೇ, ಇಸ್ಬಿಟ್ಟು ಆಡ್ಬಿಡ್ತಾನೆ, ಅದೆಲ್ಲೋ ವೈನ್ ಸ್ಟೋರ್ ಕುಡಿಯೋಕೆ ಹೋಯ್ತಾನೆ, ಅದೆಲ್ಲೋ ಕರ್ಕೊಂಡು ಹೋಗ್ತಾರೆ. ಈ ಥರ ಕತೆಗಳು ಸ್ಟೋರಿ ಶುರು ಆಗುತ್ತೆ. ಹೆಣ್ಣಾಗಲಿ ಗಂಡಾಗಲಿ ಮೊದಲು ಚೆನ್ನಾಗಿದ್ರು, ಹೇಳಿದ ಮಾತು ಕೇಳ್ಕೊಂಡು ಚೆನ್ನಾಗಿದ್ರು. ಈಗ ಯಾಕೋ ಇತ್ತೀಚೆಗೆ ನಮ್ಮ ಮಾತು ಕೇಳ್ತಾ ಇಲ್ಲ, ಮನೆಗೂ ಸರಿಗೆ ಬರ್ತಿಲ್ಲ, ಊಟ ಸರಿಗೆ ಮಾಡ್ತಿಲ್ಲ, ನಿದ್ದೆ ಸರಿಗೆ ಮಾಡ್ತಿಲ್ಲ, ಹೇಳಿದನ್ನು ಕೇಳಲ್ಲ. ಎಷ್ಟು ಬೇಕಮ್ಮ ಅವ್ರದ್ದು ಇದು? ಈ ರೀತಿಯೇ ಜೀವನದಲ್ಲಿ ಅದಕ್ಕೆ ಬದುಕಬೇಕಾ? ಇದಕ್ಕೆ ಕೊನೆಯಲ್ಲಿ ಹಿಂಗಿಲ್ಲ, ಕೊನೆ ಆಗಲ್ಲ, ಇದು ಎಳ್ಕೊಂಡು ಹೋಗ್ತಾ ಇರತ್ತೆ. ಅದಕ್ಕೆ ಅಮ್ಮ ನೀವು ಯೋಚನೆ ಮಾಡೋದನ್ನು ಬಿಟ್ಟು ನಿಮ್ಮ ಮನೆ ಅಳತೆ ಎಷ್ಟಿದೆ, ಎಕ್ಸ್ಟ್ರಾ ಎಷ್ಟು ಬೆಳೆಸ್ಕೊಂಡಿದ್ದೀರಾ, ಆ ಭಾಗ ಏನು, ಇದಕ್ಕೆ ನಿಮ್ಮ ಕುಟುಂಬಕ್ಕೇನು, ಮಾತ್ರೆಗಳು ತಿನ್ನಬೇಕಾ, ಜೋರಾಗಿ ಮನೇಲಿ ಜಗಳ ಆಡಬೇಕಾ, ಇದೆಲ್ಲ ಬೇಡ. ಅಡುಗೆ ಮಾಡಿ ಊಟ ಮಾಡೋಕ್ಕಾಗದೆ ಯೋಚನೆ ಮಾಡುವಂಥ ಮಟ್ಟಕ್ಕಿರುತ್ತೆ. ಊಟ ಮಾಡೋಂಗೂ ಇಲ್ಲ, ಮಲ್ಕೊಳ್ಳೋಂಗೂ ಇಲ್ಲ, ಕುತ್ಕೊಂಡು ಯೋಚನೆ ಮಾಡಬೇಕಾಗತ್ತೆ. ಇದೆಲ್ಲ ಅನುಭವಿಸ್ತಾ ಇದ್ರಿ ತಾನೆ? ಇದಕ್ಕೆಲ್ಲ ಬೇಡ ಅಂದರೆ ಮನೆ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಎಲ್ಲೋ ಒಂದು ಅಡಿ ಅಲ್ವಾ, ಎಲ್ಲೋ ಒಂದು ಇಷ್ಟ ಅಲ್ವಾ, ಹಿಂಗೆ ಅಂದ್ಕೊಂಡು ಹೋಗಬೇಡಿ. ವಿಷ ಸ್ವಲ್ಪ ಕುಡಿದ್ರೂ ವಿಷಾನೇ, ಪೂರ್ತಿ ಬಾಟ್ಲೆ ಕುಡಿಬೇಕಾಗಲ್ಲ ಮನುಷ್ಯ ಸಾಯಕ್ಕೆ. ಅದಕ್ಕೋಸ್ಕರವಾಗಿ ನಮ್ಮ ಮನೆ ನಮ್ಮ ರಕ್ಷಣೆಗಾಗಿರಬೇಕೇ ಹೊರತು ಮನೆಯಿಂದ ಯೋಚನೆ ಮಾಡುವಂಥ ಮನೆ ಯಾರಿಗೂ ಬೇಡ. ಆದರೆ ನಮ್ಗೆ ಅರ್ಥ ಆಗಿಲ್ಲ, ಮನೆಯಿಂದ ಎಲ್ಲ ಸಮಸ್ಯೆ ಬರುತ್ತೆ ಅಂತ ನನಗೆ ಇನ್ನೂ ಗೊತ್ತಾಗಿಲ್ಲ. ಅದಕ್ಕೋಸ್ಕರವಾಗಿ ಈ ಮೂಲಕವಾಗಿ ನಿಮ್ಮ ಥರ ಎಲ್ಲರೂ ಅನುಭವಿಸ್ತಾ ಇರತಕ್ಕಂಥವ್ರು ಎಲ್ಲ ಪರಿವರ್ತನೆ ಆಗಲಿ ಅಂತ ನಿಮ್ಮ ಮೂಲಕ ಇಷ್ಟೆಲ್ಲ ಪ್ರಶ್ನೆ ಕೇಳಿದೆ. ನೀವು ಫಸ್ಟ್ ಕೆಲಸ ಮಾಡಿ, 1 ವಾರದಲ್ಲಿ ನಿಮಗೆ ಸಾಕಷ್ಟು ಬದಲಾವಣೆ ಆಗುತ್ತೆ. ತಿಳ್ಕೊಳ್ಳಿ, ದುಡುಕಬೇಡಿ, ಯೋಚನೆ ಮಾಡಬೇಡಿ. ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ಬರು ಕಾಲರ್ ಇದ್ದಾರೆ ಗುರೂಜಿ, ಸುಜಾತ ಅಂತ ಮಧುಗಿರಿಯಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಮೇಡಮ್? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ನಕ್ಷತ್ರ ಹೇಳಿಮಾ. ಮೇಡಮ್ ನಂದು ನಕ್ಷತ್ರ ಸ್ವಾತಿ ನಕ್ಷತ್ರ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ಹರಿ ಓಂ ಗುರುಗಳೇ. ನಾರಾಯಣ ಹೇಳಿಮ್ಮ. ಯಾರು ನಿಮ್ದೇನಾ? ಹೌದು ಗುರುಗಳೇ. ಏನು ಓದಿದ್ದೀರಾ? ನಂದು ಮಾಡಿ ಅಪ್ಡೇಟ್ ಮಾಡಿದ್ದೀನಿ. ಅಷ್ಟೊಂದು ಒಳ್ಳೆ ಪರ್ಸೆಂಟೇಜ್ ಇಲ್ಲ, ಕಡಿಮೆ. ತುಂಬಾ ಸಂತೋಷ ಅಲ್ವಾ? ಹೌದು ಗುರುಗಳೇ. ಓಕೆ, ಏನಕ್ಕೆ ಕರೆ ಮಾಡಿದೆ? ಗುರುಗಳೇ, ನಿಮ್ ಪ್ರೋಗ್ರಾಮ್ ಯಾವಾಗ್ಲೂ ನೋಡ್ತಾ ಇರ್ತೀನಿ ನಾನು. ನಿಮ್ಗೆ ಕೋಟಿ ನಮಸ್ಕಾರಗಳು. ಮೊದಲು ಏನಕ್ಕೆ?
ಎಷ್ಟೊಂದು ಒಳ್ಳೆ ವಿಷಯ ಹೇಳ್ತಾ ಇದ್ದೀರಾ ನಮ್ಗೆಲ್ಲ ಅಂತ ಆಗ್ತಾ ಇದೆ. ಆದರೂ ಏನೇನು ಹೇಳ್ತಾವ್ರೆ ಅಂತ ಬೇಜಾರಾಗ್ತಾ ಇಲ್ವಾ? ಇಲ್ಲ ಗುರುಗಳೇ, ಅಂತದೇನು ಅನಿಸ್ತಿಲ್ಲ. ಏಕೆಂದರೆ ಓದೋರು ಸ್ವಲ್ಪ ಅರ್ಥ ಆಗಲ್ಲ, ಏನೋ ಕತೆ ಹೇಳ್ತಾರೆ ಇವರು ಸುಮ್ಮನೆ ಅಂತ ಅನ್ನಿಸ್ತಲ್ವಾ, ಅದಕ್ಕೋಸ್ಕರ ಕೇಳಿದೆ. ಓಕೆ, ಏನಾಗಬೇಕು ಅಂತ ಕೇಳ್ದಮ್ಮ ಈಗ ಕರೆ ಮಾಡಿದೆ. ನಾನು ಒಂದೇ ಒಂದು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರೆ, ನನಗೆ ಒಂದು ಕನಸು ಬೀಳ್ತಿದ್ದೆ ಚಿಕ್ಕ ಹುಡುಗಿಯಿಂದ. ನಾನು ಏನೋ ಒಂದು ಕಪ್ಪು ಬಿಳಿ ಆ ಥರದ್ದು. ಆಮೇಲೆ ಅದು ಹೊರಟೋಗ್ತಿತ್ತು ಕನಸು ಆ ಥರ. ಅದು ಯಾಕೆ ಅಂತ ನನ್ಗೆ ಇದುವರೆಗೂ ಅರ್ಥನೂ ಆಗಿಲ್ಲ. ಇಲ್ಲಿ ಬರ್ತಿರುತ್ತೆ, ಬಟ್ ಈಗ ಅಷ್ಟೊಂದಿಲ್ಲ, ಕಡಿಮೆ ಆಗಿದೆ. ಮತ್ತೆ ಇನ್ನೊಂದು ಚಿಕ್ಕಂದಿಂದ ನಾನು ಎಣಿಸ್ತಿರೋದಂದ್ರೆ, ಜಾಸ್ತಿ ಆಗ್ಬಿಟ್ರೆ ಕಣ್ಣೆಲ್ಲ ಬ್ಲರ್ಡ್ ಆಗ್ಬಿಡುತ್ತೆ ನೋಡಿ, ಆ ತರ ಈಗಲೂ ಆಗ್ತಿರುತ್ತೆ ನನಗೆ. ಏನಾದ್ರು ಜಾಸ್ತಿ ನಾನು ಕೆಲಸ ತುಂಬಾ ಜಾಸ್ತಿ ಮಾಡಕ್ ಇಷ್ಟಪಡ್ತೀನಿ, ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರ್ತೀನಿ. ಮದುವೆ ಆಗಿದೆ ಗುರುಗಳೇ, ನಮ್ಮ ಮನೆಯವರು ಇಲ್ಲ ಅಂದ್ರೆ ಅವರು ಹೋಗಿ ಆಗ್ಲೇ 2 ವರ್ಷ ಆಗ್ತಾ ಬಂತು. ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ? ಮದುವೆ ಆಗಿ ಆಗ್ಲೇ 30 ವರ್ಷ. ಎಷ್ಟು ವರ್ಷ ಸಂಸಾರ ಮಾಡಿದ್ರಿ ಜೊತೆಯಲ್ಲಿ? ಎಷ್ಟು ವರ್ಷ ಅಂದ್ರೆ ಅಂದಾಜಾಗಿ ಹೇಳಮ್ಮ. ಒಂದು 30 ವರ್ಷ ಇದೀವಿ ಗುರುಗಳೇ. ಅಂದ್ರೆ ಮದುವೆ ಆದಮೇಲೆ 30 ವರ್ಷ ಜೊತೆಲಿ ಸಂಸಾರ ಮಾಡಿದ್ರಿ? ಹೌದು ಗುರುಗಳೇ. ಓಕೆ, ಈಗ ಮನೆ ಎಷ್ಟು ವರ್ಷದ್ದು? ನಮ್ಮ ಮನೆ ಕಟ್ಟಿ ಆಗ್ಲೇ ಇದು 9ನೇ ವರ್ಷ ನಡೀತಿದೆ. ಯಾರು ಕಟ್ಸಿದ್ದು? ನಮ್ಮಮ್ಮ ನಮ್ಮ ತಂದೆಯವರು ಕಟ್ಸಿದ್ದು. ನನ್ ಕೊಟ್ಟಿದ್ದು ಸೋದ್ರ ಮಾವನ್ಗೆ, ಅಮ್ಮನ ತಮ್ಮನ್ಗೆ ಅಂತ. ಓಕೆ, ನಿಮ್ಮ ತಂದೆ ಇದ್ದಾರಾ? ಇದಾರೆ ಸರ್. ಏನು ಮಾಡ್ತಾರೆ ಸರ್? ಅವರು ಕೋರ್ಟಲ್ಲಿ ಕೆಲಸ ಮಾಡ್ತಿದ್ರು, ಈಗ ರಿಟೈರ್ಡ್ ಆಗಿ ಮನೇಲಿದ್ದಾರೆ. 85 ವರ್ಷ ಆಗ್ತಾ ಬಂತು ಅವ್ರಿಗೆ. ಓಕೆ, ನಿಮ್ಮ ಅಣ್ಣ ತಮ್ಮ ಎಷ್ಟು ಜನ ಇದ್ದಾರಮ್ಮ ನಿನಗೆ? ಸರ್, ತಮ್ಮ ಒಬ್ರಿದ್ದಾರೆ. ಎಷ್ಟು ವಯಸ್ಸು ಅವನಿಗೆ? ಅವರಿಗೆ ಈಗ 50 ವರ್ಷ ಸರ್. ಓಕೆ, ನೆಮ್ಮದಿಯಾಗಿದ್ದಾನಾ ನಿಮ್ಮ ತಮ್ಮ? ಇಲ್ಲ ಸರ್, ಅವ್ರು ಖಂಡಿತ ಇಲ್ಲ. ಈಗ ನೀನು ಇದನ್ನು ತೀರ್ಮಾನ ಮಾಡಲಿಲ್ವಾ? ಯಾಕೆ ನಮ್ಮ ಮನೇಲಿ ಈ ಥರ ಆಗ್ತಾ ಇದೆ, ಯಾಕೆ ಅನುಭವಿಸ್ತಾ ಇದ್ದೀವಿ ನಾವು ಅಂತ ಯಾಕೆ ಯೋಚನೆ ಮಾಡಲಿಲ್ಲ ನೀನು? ಗುರುಗಳೇ, ನೀವು ಹೇಳಿದ ಪ್ರಕಾರ 4 ಗಂಟೆಗೆ ಎದ್ದು ದೇವ್ರ ಪೂಜೆ ಮಾಡಿ ನಮ್ಮ ಕೆಲಸ ನಾವು ನೀಟಾಗಿ ಮಾಡ್ತೀವಿ. ಆಗ್ಲಿ ಕೆಲಸ. ಅಮ್ಮ, ಒಂದು ನಿಮಿಷ ಎಂಥ ಅದ್ಭುತವಾದ ವಿಚಾರ ಹೇಳ್ಬಿಟ್ಟಮ್ಮ. ನೀನು ಇಡೀ ರಾತ್ರಿ ಕೂತ್ಕೊಂಡು ದೇವ್ರ ಧ್ಯಾನ ಮಾಡಿದ್ರು ಒಳ್ಳೇದಾಗಲ್ಲ. ಮೊದಲು ಇದು ತಿಳ್ಕೊ, ನೀನು ದೇವ್ರ ಪೂಜೆ ಮಾಡಿದೆ, ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಒಳ್ಳೆಯದಾಗತ್ತೆ ಅಂದರೆ ನಾನು ರೋಡಲ್ಲಿ ಯಾರು ಓಡಾಡಕ್ಕೆ ಬಿಡ್ತಿರಲಿಲ್ಲ, ಎಲ್ಲ ಅಡ್ಡಾಕೊಂಬಿಡೋದು ನನ್ನೇ. ಒಂದು ನಿಮಿಷ ಕೇಳಿಸ್ಕೊ. ಇವು ನಮ್ಮ ಜನಕ್ಕೆ ದೇವ್ರು ಮಾಡಿದ ತಕ್ಷಣ ದೇವರು ಸೂಟ್ ಕೇಸ ತಂದು ಕೊಟ್ಬಿಡ್ತಾನ ಅಥವಾ ನಿನಗೆ ಎಷ್ಟು ಬೇಕು ಅಂತ? ಈಗ ನಿಮ್ಮ ಮನೆ ದೇವ್ರ ಮನೆ ಆಗಬೇಕಾ, ನೀವು ದೇವ್ರು ಮಾಡಬೇಕಮ್ಮ? ನಮ್ಮ ಮನೆ ದೇವ್ರ ಮನೆ ಆಗಬೇಕು. ಅದನ್ನು ತಿಳ್ಕೊ ಫಸ್ಟು. ಸರಿ ಗುರುಗಳೇ. ಪ್ರಪಂಚಕ್ಕೆ ಬೆಳಕು ಕೊಡೋಣ ಯಾರಮ್ಮ? ದೇವರು, ಸೂರ್ಯ ನಿಮ್ಮ ಮನೇಲಿ ಇದ್ದಾನೆ ನೋಡಮ್ಮ ಫಸ್ಟು. ಇಲ್ಲ ಗುರುಗಳೇ. ಚೆನ್ನಾಗಿ ಗೊತ್ತಾಯ್ತಾ ಸೂರ್ಯ ಇಲ್ಲ ಅಂತ? ಗೊತ್ತಾಯ್ತಾ? ಹೌದು ಗುರುಗಳೇ. ಅದಕ್ಕೆ ನಿಮ್ಮ ಅಪ್ಪ ಒಂಥರ, ನಿಮ್ಮ ತಮ್ಮ ಒಂಥರ, ನಿಮ್ಮ ಮನೆಗೆ ಬಂದಂಥ ಅಳಿಯ ಒಂಥರ, ಮಾವ ಆಗಿರ್ಬೋದು, ಇನ್ನೊಬ್ಬ ಆಗಿರ್ಬೋದು. ಅಂದರೆ ಗಂಡಸರಿಗೆ ಪ್ರಾಧಾನ್ಯತೆ ಇಲ್ಲದೆ ಇರತಕ್ಕಂಥ ಮನೆ ಆಗಿದೆ. ಸರಿ ಗುರುಗಳೇ. ಭಯ ಬೀಳುವಂಥ ಮನೆ ಆಗಿದೆ. ಆಸ್ತಿ ಇದೆ, ಜಮೀನಿದೆ, ತೋಟ ಇದೆ, ತೆಂಗಿನ ಮರಗಳಿದೆ, ಎಲ್ಲ ಇದೆ. ಆದರೆ ಮನೇಲಿ ಮಾತ್ರ ದುಡ್ಡು ಇದೆಯಾ ಅಂದರೆ ಯಾರ ತಾವರು ಸ್ವಲ್ಪ ಈಸ್ಕೊಳ್ಳೋಣ, ಬ್ಯಾಂಕಲ್ಲಿ ತಂದು ಕೊಡೋಣ, ಚೀಟಿ ಎತ್ಕೊಂಡು ಕೊಡೋಣ, ಈ ಅಡ್ಜಸ್ಟ್ಮೆಂಟಲ್ಲೇ ಮನೆ ಇದೆ. ಹಲೋ? ಸರಿ ಗುರುಗಳೇ. ಅಲ್ಲ, ಹಿಂಗೆ ಅನುಭವಿಸೋದ ಅಂತ? ಒಂದು ಅಂತ್ಯ ಕಾಣಬೇಕು ಅಂತಾನೆ ಪ್ರತಿದಿನನೂ ಜೀವನ ಮಾಡ್ತೀವಿ ನಾವು. ಆ ಥರ ಅಲ್ಲಮ್ಮ, ನೀನು ಪುನಃ ಅದನ್ನೇ ಹೇಳ್ತಿದ್ದೀರಾ ತಾಯಿ. ಇದು ಏನು ಕಾರಣ ಅಂತ ತಿಳ್ಕೊಬೇಕಾ, ಜೀವನ ಮಾಡಬೇಕು, ಪೂಜೆ ಮಾಡಬೇಕಾ? ಇಲ್ಲ ಗುರುಗಳೇ, ನಿಮ್ಮನ್ನ ಕಾಣಬೇಕು, ನಿಮ್ಮನ್ನ ಕಾಣ ಯೋಗ ಇದೆಯಾ ನಮ್ಗೆ? ಈಗ ಹೇಳಿದೆ ನೋಡು, ರಿಯಾಲಿಟಿ ಪಿಕ್ಚರ್ ಇದು. ಕಾಣೋ ಯೋಗ ಇಲ್ಲ. ಯಾಕೆ ಅಂದರೆ ನೀವೆಲ್ಲ ರೆಡಿ ಆದ್ರೂ ಯಾರೋ ಒಬ್ರು ನೆಂಟರು ಬರ್ತಾರೆ, ಬನ್ನಿ ಬನ್ನಿ ಬನ್ನಿ, ಎಲ್ಲೋ ಹೊರಟಿದ್ದೋ ಇನ್ನೊಂದು ಸಲ ಹೋದ್ರೆ ಆಯ್ತು, ಹಿಂಗೆ ಆಗೋದು. ಇಲ್ಲ ಅಂದರೆ ಹೋಯ್ತಾ ಇನ್ನೆಲ್ಲ ಬೇರೆ ಕಡೆ ಹೋಯ್ತೀರಾ. ಎಷ್ಟು ಜನ ಈ ಹೆಣ್ಣು ನೋಡೋಕ್ಕೆ ಹೋದಾಗಮ್ಮ ಫೋನ್ ನಂಬರ್ ತಗೊಂಡಿರ್ತಾರೆ, ಮನೆ ಎಲ್ಲ ಅಂತ ತಿಳ್ಕೊಂಡಿರ್ತಾರೆ, ಯಾವುದೋ ಏರಿಯಾಗೆ ಹೋಗ್ಬಿಟ್ಟು ಯಾವುದೋ ಏರಿಯಾಗೆ ಹೋಗ್ಬಿಡ್ತಾರೆ, ಅಲ್ಲಿ ಕುತ್ಕೊಂಡು ಫೋನ್ ಮಾಡ್ತಾರೆ, ಎಲ್ಲಿ ನಿಮ್ದು ಅಡ್ರೆಸ್ ಗೊತ್ತಾಯಿಲ್ವಲ್ಲ ಅಂತ. ಅಂದರೆ ಮೊದಲು ಅಲ್ಲೇ ಅಪಶಕನ ಆಯಿತು. ಹೆಣ್ಣಿನ ಮನೆ ನೇರಾಗಿ ಹೋಗೋಕೆ ಆಗಲಿಲ್ಲ, ಅಲ್ಲಿ ದಾರಿ ತಪ್ಪಿಸುತ್ತೆ. ನೀವು ಎಂಥ ಬ್ರಿಲಿಯಂಟ್ ಮೈಂಡ್ ಇದ್ರು ಅಮ್ಮ, ಇವೆಲ್ಲ ನಿಮ್ಮ ಮನೆಯ ಸಕನಗಳಿದು. ಹೌದು ಗುರುಗಳೇ. ಆಮೇಲೆ ಸುಮ್ಮನೆ ವೆಹಿಕಲ್ ಹೋಯ್ತಾ ಇರ್ತಾರೆ, 8ನೇ ಕ್ಲಾಸ್ ತಿರುಗಬೇಕು, 10ನೇ ಕ್ಲಾಸ್ಗೆ ಹೋಗಿ ನೋಡ್ತಾರೆ, 8ಕ್ಕೆ ಹೋಗ್ಬೇಕಿತ್ಯಾ ಕಿಲಿಗೆ ಬಂದ್ಬಿಟ್ಟೆ ಅಂತ. ಇದೆಲ್ಲ ಹುಚ್ಚಿ ಹಿಡಿಸೋದು ಯಾವುದು ಅಂದರೆ ನಿಮ್ಮ ಮನೆಯೇ. ಸರಿ ಗುರುಗಳೇ. ಅರ್ಥ ಆಯ್ತಮ್ಮ? ಆಗ್ತಾ ಇದೆ ಗುರುಗಳೇ.
ಹಾಸ್ಪಿಟ್ಲಲ್ಲಿರೋರು ಹುಚ್ಚರಲ್ಲಮ್ಮ, ಇಲ್ಲಿ ಕಲರ್ ಹುಚ್ಚರು. ಅವರು ಒಂದೇ ಯೂನಿಫಾರ್ಮ್ ವೈಟು, ಇಲ್ಲಿ ಮನೇಲಿರೋಲ್ಲ ಕಲರ್ ಬಟ್ಟೆ ಹಾಕೊಂಡು ಕಲರ್ ಹುಚ್ಚರು. ಈಗ ಯಾವುದು ಹಾಸ್ಪಿಟ್ಲು? ಮನೆಯೇ ಹಾಸ್ಪಿಟ್ಲ್ ಆಗಿಬಿಟ್ಟಿದೆ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿ. ಸ್ವಾತಿ ನಕ್ಷತ್ರ ನಿಂದು ಮೊದಲೇ. ಯಾಕೆ ಅಂದರೆ ಈ ಮೊಟ್ಟೆ, ತೆಂಗಿನಕಾಯಿ, ಹಸಿಮೆಣಸಿನ್ಕಾಯಿ, ಇಜ್ಜಲು ಇದೆಲ್ಲ ಬೇಕಾಗತ್ತೆ ನಿಮಗೆ. ಸರಿ ಅಮ್ಮ ಅರ್ಥ ಆಯ್ತಾ? ಆಗ್ತಿದೆ ಗುರುಗಳೇ. ಇದನ್ನೆಲ್ಲ ಮುಟ್ಟಿದ್ರೆ ದೇವರು ಓಡೋಗ್ಬಿಡ್ತಾನೆ. ಅಯ್ಯೋ ಏನು ಈ ಮಟ್ಟಿಗೆಲ್ಲ ಮಾಡ್ತಾವ್ರೆ ಅಂತ. ಯಾಕೆಂದ್ರೆ ಇವತ್ತೊಂದೆಲ್ಲ ಹೇಳ್ತಾ ಇರೋದು ನಾನು ಒಂದು 300 ವರ್ಷದ ಕಥೆ ಹೇಳ್ತಾ ಇದ್ದೀನಿ. ಸ್ವಾತಿ ನಕ್ಷತ್ರ ಹುಟ್ಟಿದ್ರೆ ವಂಶ ಹೇಗೆ ಬಂತು, ಯಾವ ದಾರಿಲಿ ಬಂತು, ಏನೇನು ಹಿಡ್ಕೊಂಡು ಬಂತು, ಇದೆಲ್ಲ ಸಿಕ್ಕುತ್ತೆ. ಆದರೆ ಮದುವೆನೂ ಆಗೋಗಿದೆಯಾ ಪಾಪ, ಇರಲಿ. ಆದರೂ ತಿಳ್ಕೊ, ಮನೆಯನ್ನು ನಾವು ಸರಿ ತೂಗಿಸೋದಕ್ಕೆ ಪ್ರಯತ್ನವನ್ನು ಮಾಡಿದ್ರೆ ಇಡೀ ಕುಟುಂಬ ಚೆನ್ನಾಗಾಗುತ್ತೆ ಅನ್ನೋ ತೀರ್ಮಾನ ನೀನು ತಗೊಳ್ಳೋದೇ ಆದರೆ ಪ್ರಯತ್ನ ಮಾಡುತ್ತಾಯಿ. ಹೆಣ್ಣು ಮಗು ಅಂತ ಅಂದ್ಕೋಬೇಡ. ನಿನಗಿನ್ನ ಚಿಕ್ಕವನು ತಮ್ಮ, ಅವನ ಸರಿ ತೂಗಿಸಿ ಕುಟುಂಬವನ್ನು ರಕ್ಷಣೆ ಮಾಡು. ಜೀವನದಲ್ಲಿ ಹುಟ್ಟಿದ್ದಕ್ಕೆ ನಿಮ್ಮ ತಂದೆ ಮನೆ ಊರ್ಜಿತವಾಗೋದಕ್ಕೆ ಆ ಭಾಗ್ಯ ನಿನಗೆ ಸಿಗುತ್ತೆ. ಮಗಳಾಗಿ ಹುಟ್ಟಿ ಋಣ ತೀರಿಸು. ಸತ್ಯ ತಿಳ್ಕೊ, ಹೆದರು ಬೇಡ, ಚಾಲೆಂಜ್ ಮಾಡಿ ಲೈಫ್ ಕೈಗೆ ತಗೋ, ಸರಿ ಮಾಡು, ಒಳ್ಳೆಯದಾಗಲಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ ಗುರೂಜಿ. ಇನ್ನು ಮನೆಯ ಬಗ್ಗೆ ಹಾಗೂ ನವಗ್ರಹಗಳ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನು ಮುಂದುವರಿಸಿ. ಇಲ್ಲಿ ಆವಾಗಲೇ ನಾನು ಕರೆ ಮಾಡಿದಾಗ ಒಬ್ರಿಗೆ ಹೇಳಿದೆ, ನಿಮ್ಮ ಮಗ ಫ್ರೆಂಡ್ಸ್ಗಳು ಸವಾಸ ಇದು ಸುಮಾರು ಮನೆಗಳಲ್ಲಿದೆ, ಅದನ್ನು ಹೇಳ್ಕೊಳಂಗೂ ಇಲ್ಲ, ಹೇಳಿದ್ರೆ ಕೋಪ. ಹೌದು. ಇದು ಯಾಕೆ ಉತ್ಪತ್ತಿ ಆಗತ್ತೆ? ಅಡ್ಡದಾರಿ ಹಿಡಿತಕ್ಕಂಥದ್ದು, ಕೆಟ್ಟ ಶೋಕಿ ಕಲಿತಕ್ಕಂಥದ್ದು. ಈ ಫ್ರೆಂಡ್ಶಿಪ್ ಮಾಡೋದನ್ನು ಕೆಟ್ಟ ಶೋಕಿನೇ. ಅವ್ರ ಅನುಭವಕ್ಕೆ, ಅವ್ರ ಅನುಕೂಲಕ್ಕೆ ಇವ್ರನ್ನ ಬಳಸ್ಕೊಂಡ್ಬಿಡ್ತಾರೆ. ಬಂಡವಾಳ ಇವ್ರದ್ದು, ವಿಚಾರ ಮಾಡೋದು ಅವರು. ಜೀವನ ಎಲ್ಲ ಎಷ್ಟೋ ಜನ ಸಾಲಗಾರರಾಗಿ ಯಾಕೆ ಸಾಲ ಮಾಡಿದೆ ಅಂದರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ, ಫ್ರೆಂಡ್ಸಿಂದ ಸಾಲ ಮಾಡ್ಕೊಂಡು ಅಂತ ಒಪ್ಕೊಳ್ಳಲ್ಲ. ಇದು ಹೆಣ್ಣು ಹೌದು, ಗಂಡು ಹೌದು. ಈ ಗೌಪ್ಯವಾಗಿ ಸಾಲ ಮಾಡೋದು, ಗೌಪ್ಯವಾಗಿ ಸಂಬಂಧಗಳನ್ನ ಇಟ್ಕೊಳ್ಳೋದು, ಗೌಪ್ಯವಾಗಿ ಸಮಸ್ಯೆ ಸಿಕ್ಕಾಕೊಳ್ಳೋದು, ಇದೆಲ್ಲ ಏನೇ ಅಂದರೆ ನಿಮ್ಮ ಮನೆಯೇ ಸರ್ವಸ್ವವೇ. ನೀನು ಎಷ್ಟೇ ಹರಿಶ್ಚಂದ್ರನ ಥರ ಶ್ರೀರಾಮನ್ ಚಂದ್ರ ಇದ್ರೂ ದಾರಿ ತಪ್ಸತ್ತೆ. ಯಾಕೆಂದರೆ ಎಷ್ಟು ಜನಕ್ಕೆ ಇವತ್ತು ಮನೆಗಳಿಗೆ ಹೋಗಿ ಊಟ ಮಾಡಿ ಮಲಗ್ಕೊಳ್ಳೋಕೆ ಟೈಮ್ ಸಿಗ್ತಾ ಇಲ್ಲ, ಅಷ್ಟೊಂದು ಹತ್ತಿರದಲ್ಲಿದ್ದಾರೆ ಜನ. ಯಾಕೆ ಹಿಂಗಾಗತ್ತೆ? ಏನಾದ್ರು ಮಾಡಬೇಕಲ್ಲ, ಆಗಲ್ಲ, ಬಿಡಲ್ಲ ನಿಮ್ಮನ್ನು. ಇದನ್ನು ಕರ್ಮ ಅಂತ ಅನ್ಕೋಬಾರ್ದು, ನಮ್ಮ ಸೋಮಾರಿತನ ಅನ್ಕೋಬೇಕು. ಯಾಕೆ ನನಗೆ ಆಗ್ತಾ ಇಲ್ಲ? ಏನು ಮಾಡದಿರೋ ಸಂಪಾದನೆ ಆಗಲ್ಲ, ಮಾಮೂಲಿ ಸಂಪಾದನೆ ಅದು. ಆದರೂ ನೆಮ್ಮದಿ ಇಲ್ಲ, ಟೈಮ್ ಸರಿ ಊಟ ಮಾಡೋಕ್ಕಾಗಲ್ಲ, ಟೈಮ್ ಸರಿ ಗಂಟೆ ಹತ್ರ ಕೂತ್ಕೊಂಡು ಮಾತಾಡೋಕ್ಕಾಗಲ್ಲ, ಗಂಡ ಹೆಂಡತಿ ಕೂತು 10 ನಿಮಿಷ ಮಾತಾಡೋಕ್ಕಲ್ಲ, ಮುಖ ನೋಡೋಕ್ಕೆ ಪುರ್ಸತ್ತಿರಲ್ಲ. ಇದಕ್ಕೆ ಯಾಕ್ರಿ ಮದುವೆ ಮಾಡ್ಕೋಬೇಕು? ಹೌದು. ಪ್ರತಿದಿನ ಗಂಡ ಹೆಂಡತಿ ಮದುವೆ ಮಾಡ್ಕೊಳ್ಳೋ ಥರ ಇರಬೇಕು, ಹೀರೋ ಅಂತಾರ. ಏನಮ್ಮ, ಯಾವತ್ತೋ ಒಂದಿನ ಮದುವೆ ಆಯ್ತಂತೆ, ಅದೇನದು ಕತೆ? ಇದೆಂತ ಬದುಕಿದು? ವಯಸ್ಸಾಯಿತು, ವಯಸ್ಸು 18 ಅನ್ಕೋಬೇಕು ಇವಾಗ. ಏನಮ್ಮ? ಹೌದು, 18 ಅಂತ ಅನ್ಕೋಬೇಕು. ಆ ಥರ ಕೆಚ್ಚದೆ ಹೆಂಗಿರಬೇಕು? ಅಯ್ಯೋ ಆಯ್ತಲ್ಲಪ್ಪ, ಅದ್ಯಾಕದು? ದೇಹಕ್ಕೆ ವಯಸ್ಸು ಲೆಕ್ಕ ಹಾಕಬೇಡಿ, ಕ್ಯಾಲೆಂಡರ್ ನೋಡಬೇಡಿ, ಡೇಟ್ ಆಫ್ ಬರ್ತ್ ನೋಡಬೇಡಿ. ಮೊದಲನೇದಾಗಿ ಬರ್ತ್ಡೇ ಮಾಡ್ಕೋಬೇಡಿ. ಇದು ಮಾಡೋದ್ರಿಂದ ಕರ್ಮ ಗೊತ್ತಾಗ್ತಾ ಇರೋದು ವಯಸ್ಸೆಷ್ಟು ಅಂತ. ಹೌದು. ಏನಮ್ಮ? ಅದು ಮಾಡ್ಕೋಬಾರ್ದ್ರಿ, ಆಯುಸ್ ಕಮ್ಮಿ ಆಗತ್ತೆ, ಅದರಿಂದ ಜಾಸ್ತಿ ಆಗಲ್ಲ. ಮಕ್ಕಳಿಗೆಲ್ಲ ಮಾಡಿಸ್ತೀರ ಉರುಬಿಟ್ಟು ಬಾಯಲ್ಲಿ, ಆಯುಸ್ ಕಮ್ಮಿ ಮಾಡೋಕ್ಕೆ ಅದೇ ಕಾರಣ ಅಂತ ನಮಗಿನ್ನೂ ಗೊತ್ತಿಲ್ಲ. ಮಕ್ಕೆಲ್ಲ ಮೆತ್ತಿ, ಅದೇನಕ್ಕೆ ಮೆತ್ತಾರೋ ನನಗಿನ್ನೂ ಗೊತ್ತಾಗ್ತಾ ಇಲ್ಲ. ಯಾರನ್ನಾರು ಕೇಳ್ತೀನಿ, ಯಾರೂ ಉತ್ತರ ಕೊಡ್ತಾ ಇಲ್ಲ. ಕೇಕ್ನ ಮುಖಕ್ಕೆ ಮೆತ್ತಾರಲ್ಲ, ಏನಕ್ಕಮ್ಮ? ಗೊತ್ತಿಲ್ಲ. ದೃಷ್ಟಿಗೆ ಅಂತನಾ? ಅಂದರೆ ಖುಷಿಗೋಸ್ಕರ. ಅಯ್ಯೋ ದೇವರೇ, ಯಾವ ಮಟ್ಟಕ್ಕೆ ಖುಷಿ ಮುಖಕ್ಕೆ ಬೆತ್ತದು. ಓಕೆ, ಇರಲಿ, ಏನೂ ಮಾಡೋಕ್ಕಾಗಲ್ಲ, ಅವ್ರವ್ರ ಅನುಭವ. ಆದರೂ ಒಂದಂತ ತಿಳ್ಕೊಬೇಕು, ಖುಷಿ ಇರೋದು ಮನಸ್ಸಿಗೆ ಬರಬೇಕೆ ಹೊರತು ಚೇಷ್ಟೆ ಮಾಡೋದ್ರಿಂದ ಖುಷಿ ಬರುತ್ತಲ್ಲ, ಅದರಿಂದ ಬೇಜಾರಾಗತ್ತೆ. ಸ್ವಲ್ಪ ಸಮಯ ಆದಮೇಲೆ ಅಯ್ಯೋ ನಾನು ಯಾಕೆ ಮಾಡಿಕೊಂಡೆ, ನಾನು ಯಾಕೆ ಹಿಂಗೆ ನಡ್ಕೊಂಡೆ, ನಾನು ಯಾಕೆ ಹಿಂಗೆ ಮಾತಾಡಿದೆ ಅಂತ ಸದಾ ಹಸೋನ್ಮುಖಿಯಾಗಿ ಖುಷಿಯಾಗಿರ್ತಕ್ಕಂಥದ್ದು ಮನುಷ್ಯನಿಗೆ ಸದಾ ಪ್ರಾಯದ ವ್ಯವಸ್ಥೆಯಲ್ಲೇ ಇರಬೇಕು. ಹೆಣ್ಣಿರಲಿ ಗಂಡಿರಲಿ, ಪ್ರಾಯದಲ್ಲಿದ್ದೇ ಈ ಕೂತ್ಕೊಂಡು ಕತೆ ಹೇಳಬಾರ್ದು. ಪ್ರಾಯ ಸದಾ ಇರಬೇಕು. ಆ ಮಟ್ಟಕ್ಕೆ ಮನುಷ್ಯ ಬದುಕಬೇಕು, ಆಗ ನಿಮಗೆ ಸುಖ ಸಿಕ್ಕೋದು. ಯೋಚನೆ ಮಾಡ್ತಾ ಇದ್ದರೆ ಪ್ರಾಯ ಇರಲ್ಲ, ಮುದತ್ವ ಬರುತ್ತೆ. ಆ ಮುದಿ ನೋಡ್ಬಿಟ್ಟು ಮುಖದಲ್ಲಿ ಕನ್ನಡದಲ್ಲಿ ನೋಡ್ಬಿಟ್ಟಾಗೆ ನಮ್ಮ ಕನ್ನಡಿಯಲ್ಲಿ ಮನೆಯಲ್ಲಿ ಬೇಜಾರಾಗಿ ಸಾಯಂಕಾಲ ತನಕ ಯೋಚನೆ, ನಾನು ಯಾಕೆ ಹಿಂಗಾದೆ ಅಂತ. ಏನು ಮೇಕಪ್, ಎಲ್ಲಿವರೆಗೂ ಮೇಕಪ್ ಮಾಡಿಸ್ಕೊತೀರಪ್ಪ? ಅದೆಲ್ಲ ವಿಷಯ. ರಿಯಾಲಿಟಿ ಮೇಕಪ್ ಅಂದರೆ ನಾವು ಊಟ ಮಾಡೋ ಊಟ, ಮಲಗೋ ಸಮಯ, ಅದು ನಿಮಗೆ ಮೇಕಪ್ಪು. ಏನಮ್ಮ? ನಾವು ಅಲ್ಲಿ ಬಿಟ್ಬಿಟ್ಟು ಮೇಲ್ಗಡೆ ಮೇಕಪ್ ಮಾಡ್ಕೊಂಡು ಏನು ಪ್ರಯೋಜನ? ಮಾಡ್ಕೊಳ್ಳಿ, ತಪ್ಪಲ್ಲ, ಆ ಸಂದರ್ಭಕ್ಕೆ ಬೇಕು ಮಾಡ್ಕೊಳ್ಳೋಣ. ಮದುವೆಗೆ ಹೋಗ್ಬೇಕು ಮಾಡ್ಕೊಳ್ಳಿ. ಆದರೆ ದೇಹದಲ್ಲಿ ಚೈತನ್ಯ ಚೆನ್ನಾಗಿರಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಚೈತನ್ಯ ಇರಬೇಕು. ಈಗ ವಿಷಯಕ್ಕೆ ಬರ್ತೀನಿ. ಈ 9 ನವಗ್ರಹಗಳು ಅಂತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ಈಗ ಎಷ್ಟೋ ಜನ ಕನಿಸ್ತಾ ಇದೆ. ಈಗ ಯಾಕೆ ಅಂತಂದರೆ
ಒಂದು ವಿಚಾರವನ್ನು ನಾನು ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಅಂತಕ್ಕಂಥ ವಿಚಾರವನ್ನು ತಿಳಿತಾ ಹೋಗಬೇಕು. ಒಂದೇ ದಿನಕ್ಕೆ ರಿಸಲ್ಟ್ ಸಿಕ್ಬಿಡಲ್ಲ. ಕಾರಣ ಗಂಡ ಹೆಂಡತಿಗೆ ಸ್ಥಾನ ತೋರಿಸಿದ್ದೀನಿ. ಈಗ ಮಕ್ಕಳಿಗೆ ಸ್ಥಾನವನ್ನು ನಾಳೆ ಚಿತ್ರದ ಸಮೇತವಾಗಿ ತೋರಿಸ್ತೀನಿ. ಮಕ್ಕಳು ನಿಮ್ಮ ಮನೆಯಲ್ಲಿ ಯಾವ ಜಾಗದಲ್ಲಿ ಇರಬೇಕು ಅಂತ ಅದನ್ನು ಅರ್ಥ ಮಾಡಿಸೋಣ ಅಂತ ಪೆಂಡಿಂಗ್ ಇಟ್ಟಿದ್ದೀನಿ. ಅಪ್ಪಂದೆಲ್ಲಿ, ಅಮ್ಮಂದೆಲ್ಲಿ, ಮಕ್ಕಳದೆಲ್ಲಿ, ಇದನ್ನು ನಿಮ್ಮ ಮನೇಲಿ ಯಾವ್ಯಾವ ಜಾಗದಲ್ಲಿ ಐತೆ ಅಂತ ಅಲ್ಲಿ ಹುಡುಕಿ ದೇವರನ್ನು ಹುಡುಕೋದಲ್ಲ, ದೇವ್ರನ್ನ ಕೂರಿಸಿ, ಅಲ್ಲಿ ವಿಗ್ರಹ ತಂದು ಕೂರಿಸ್ಬೇಡಿ, ಅವ್ರಿಗೆ ಜಾಗ ಕೊಡಿ ಅಷ್ಟೇ. ಆ ಜಾಗ ಕೊಡಬೇಕು ಅಂತ ನಿಮ್ಗೆ ಗೊತ್ತಿಲ್ಲ, ನಾಳೆವರೆಗೂ ಸ್ವಲ್ಪ ಕಾಯಬೇಕಾಗತ್ತೆ. ಈಗ ವಿಚಾರಕ್ಕೆ ಬರೋಣ. 7 ಗ್ರಹಗಳು ನಮಗೆ ಅಕೌಂಟಿಗೆ ಬರ್ತಕ್ಕಂಥದ್ದು 7 ಗ್ರಹಗಳಷ್ಟೇ, 9 ಇಲ್ಲ. ನಾನು ಸಾಕಷ್ಟು ಸಲ ಹೇಳ್ತಾ ಇದ್ದೀನಿ. ನಮಗಿರೋದು ವಾರದಲ್ಲಿ ಎಷ್ಟು ದಿನ? ನಮ್ಮ ವಾರಕ್ಕೆ 7 ದಿನ. 7 ದಿನಕ್ಕೆ 7 ದೇವ್ರು ಸರಿ. ಇನ್ನಿಬ್ಬರಲ್ಲಿ ಅವ್ರಿಗೆ ವಾರ ಇರಬೇಕತ್ತಲ್ಲ 2. ಈಗ ಶಾಸ್ತ್ರಗಳು ಕೇಳಿ ಅವ್ರು ಹೇಳ್ತಾರೆ ಉತ್ತರನ. ಸ್ವಾಮಿ ನನಗೊಂದು ಪ್ರಶ್ನೆ, 9 ದಿನ ಇರಬೇಕಿತ್ತಲ್ಲ, 7 ದಿನ ಆಯ್ತು, ಇನ್ನಿಬ್ಬರಿಗೆ ಎಲ್ಲಿ ವಾರ ಅಂದರೆ ಅವ್ರ ಹತ್ರ ಉತ್ತರ ಇಲ್ಲ. ಅಲ್ಲ, ಏನೋ ಹೇಳ್ಬೋದೇನೋ, ಅದೇನೇ ವಿಷಯ. ಆದರೆ ರಿಯಲ್ ಫ್ಯಾಕ್ಟ್, ಸತ್ಯವಾದ ವಿಚಾರ ಯಾವುದಂದರೆ, ರಾಹುಕೇತು ಯಾವ ಕಾರಣಕ್ಕೂ ಪೂಜೆ ಮಾಡ್ತಕ್ಕಂಥ ವಿಚಾರದಲ್ಲಿ ಅದಿಲ್ಲ. ಅದರ ವಿಚಾರನೇ ಬೇರೆ ಇದೆ. ಇದಕ್ಕೆ ಕೆಲವು ಜಾಗಗಳಲ್ಲಿ ಮದ್ಯಪಾನವನ್ನು ನೈವೇದ್ಯ ಕೊಡ್ತಾರೆ, ದೇವರಿಗೆ ಬಲಿ ಕೊಡ್ತಾರೆ. ಇದೆ ತಾನೇ? ಕೆಲವು ದೇವರಿಗೆ ಇದೆ ಇದು. ಹಾಗಂತ ದೇವರಿಗೆ ನಾವು ಕೊಡಬೇಕಾ ಇದನ್ನ ಅಂತ ಕೆಲವು ಪ್ರಶ್ನೆ ಕೂಡ ಬರುತ್ತೆ. ಯಾಕೆ ಅಂದರೆ ನಾವು ಅದನ್ನು ಅವಾಗಿಂದ ಅಭ್ಯಾಸ ಮಾಡ್ಕೊಂಡು ಬಂದಾಗ ನಾವು ಅದನ್ನು ಅನುಭವಿಸ್ಬೇಕಾಗತ್ತೆ, ಕೊಡಬೇಕಾಗತ್ತೆ. ಯಾಕಿದು ಬೇಕಾಗತ್ತೆ ಅಂದರೆ, ಇಲ್ಲಿ ಒಂದು ಕೆಟ್ಟ ಸಂಪ್ರದಾಯ ಶುರುವಾಗತ್ತಮ್ಮ. ಏನು ಅಂದರೆ ಹುಡುಕೊಂಡು ಹೋಗೋದು. ಯಾವ ದೇವರಿಗೆ ಬಲಿ ಕೊಟ್ಟರೆ ಒಳ್ಳೆಯದಾಗತ್ತೆ, ಎಲ್ಲಿ ಹೋಗಿ ಕೊಟ್ಟರೆ ಒಳ್ಳೆಯದಾಗತ್ತೆ. ಆಮೇಲೆ ಇದಕ್ಕೆ ದುಡ್ಡು ಎಷ್ಟಾದ್ರೂ ಖರ್ಚಾಗಲಿ, ಏನೋ ಮಾಡಿ ದಾಮ್ ಧೂಮಕ್ಕೆ ಜನಕ್ಕೆ ಕರೆಸ್ಬಿಟ್ಟು ಮರಿ ಕತ್ತರಿಸಿ ಎಲ್ರಿಗೂ ಊಟ ಹಾಕ್ಸಿ ಏನು ಮಾಡ್ತಾರೆ, ಮನೆಗೆ ಹೋಗಿ ಯೋಚನೆ ಮಾಡ್ತಾರೆ, ಇಷ್ಟು ಖರ್ಚಾಯ್ತು ಮುಂದಕ್ಕೇನು ಅಂತ. ಯಾಕೆಂದರೆ ಅದು ಮಾಡಿದ್ರೆ ಒಳ್ಳೆಯದಾಗತ್ತೆ ಅಂತ. ಅಪ್ರಾಣೆ ಒಳ್ಳೆಯದಾಗಲ್ಲ, ನಿಮಗಿನ್ನೂ ಸಮಸ್ಯೆ ಜಾಸ್ತಿ ಆಗತ್ತೆ. ನೀವು ಯಾವುದೋ ಮದುವೆಗೆ ಒಪ್ಕೊಂಡಿದ್ರೇನೋ, ಮದುವೆ ಆಗಬೇಕಿತ್ತೇನೋ, ಆಯಿತು ಅಂತ ಅನ್ಕೋಬಹುದೇನೋ, ಆ ಮದುವೆ ಚೆನ್ನಾಗಿದೆಯಾ ನೋಡಿ, ಇಲ್ಲ. ಯಾಕೆ ಅಂದರೆ ಆ ಮದುವೆ ಮಾಡಿದಾಗ ದೇವ್ರಿಗೆ ಅರ್ಸ್ಕೊಂಡಿರ್ತಾರಲ್ಲಮ್ಮ, ದೊಡ್ಡ ದುರಂತ ಅಲ್ಲಿಂದ ಶುರು ಆಗುತ್ತೆ. ಆ ಮದುವೆ ಆದ ಹೆಣ್ಣು ಗಂಡಿಗೆ ಕೊಡೋ ಬೆನಿಫಿಟ್. ಅದನ್ನು ಈ ಸಾಮಾನ್ಯವಾಗಿ ಹಳ್ಳಿಗಳ ಕಡೆ ಅದಕ್ಕೊಂದು ವಿಚಾರ ಹೇಳಿದಾಗ ಅರ್ಥ ಆಗುತ್ತೆ. ಹಳ್ಳಿಗಳ ಕಡೆ ಸತ್ತವ್ರಿಗೆ ತಿಥಿ ಮಾಡ್ತಾರೆ, ಹೌದಾ? ತಿಥಿಗೆಲ್ಲ ನೆಂಟರಿಷ್ಟೆಲ್ಲ ಬರ್ತಾರೆ. ಬಂದಾಗ ಚಕ್ಲಿ ನಿಪ್ಪಟ್ಟು ಏನೋ ಮಾಡಿರ್ತಾರೆ. ಇದನ್ನೆಲ್ಲ ಕವರ್ಗೆ ಹಾಕಿ 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 ಬಂದವರಿಗೆಲ್ಲ ಕೊಟ್ಟು ಕಳಿಸ್ತಾರೆ. ಇದ್ರ ಅರ್ಥ ಏನು ಅಂದರೆ, ಬೇಗ ನಿಮ್ಮಲ್ಲಿ ಒಂದು ತಿಥಿ ಮಾಡಿ ನಾವು ಬರ್ತೀವಿ ಅಂತ ಗೊತ್ತಿಲ್ಲ ಅವ್ರಿಗೆ. ಯಾವ ಕಾರಣಕ್ಕೂ ತಿಥಿಗೆ ಮಾಡಿದಂಥದ್ದು ಏನೇ ಕಾರಣಕ್ಕೂ ಯಾರು ಮನೆಗೆ ತೊಗೊಂಡು ಹೋಗಬಾರ್ದು, ಇವರು ಯಾರಿಗೂ ಕೊಡಬಾರ್ದು. ಇದು ನಮ್ಮ ಜನಕ್ಕೆ ಎಲ್ಲಿ ಗೊತ್ತು? ಅಡುಗೆ ಉಳಿದ್ರೂ ಕೂಡ ಮನೆ ಒಳಗಡೆ ಇಟ್ಕೋಬಾರ್ದು. ಆಮೇಲೆ ಇನ್ನೊಂದು, ನಮ್ಮ ಅಪ್ಪ ಹೊಡಿತಿದ್ದ ಹಳೆ ಸೈಕಲ್ಲು ಮೂಲೆ ನಿಲ್ಲಿಸಿರ್ತಾರೆ. ಇದು ನಮ್ಮ ಏನೇನು ಕತೆ ಕೇಳ್ತೀಯಮ್ಮ, ಅವ್ರು ಹಾಕಿದ ಬಟ್ಟೆ ತಗೊಂಡೋಗ್ಬಿಟ್ಟು ಎಡೆ ಇಡೋದಂತೆ. ನಮ್ಮ ಅಪ್ಪನ ಚಡ್ಡಿ, ನಮ್ಮ ಅಪ್ಪನ ಪಂಚೆ, ಏನು ದರಿದ್ರ ಇಟ್ಕೊಳುತ್ತೆ ಮನೆಗೆ ಅಂದರೆ, ನಿಜಕ್ಕೂ ಅಮ್ಮ, ಎಲ್ರೀ ನಮ್ಮ ದೇಶನ ಸರಿ ಮಾಡೋದು ನಾವು? ಅಪ್ಪ ಹಾಕಿದ್ದ ಆಲದ ಮರ ಬಿಡೋದೇ ಇಲ್ಲ. ನಮ್ಮ ಅಪ್ಪ ಮಾಡ್ದ, ನಮ್ಮ ಅಪ್ಪ ಹೇಳ್ದ. ಅರೆ ನಿಮ್ಮ ಅಪ್ಪನೂ ಯಾವಾಗ ನೆಮ್ಮದಿ ಸತ್ತಿಲ್ಲ, ನೀನು ಯಾಕೆ ಅದ್ರ ಹಿಂದೆ ಹೋಗಿದ್ಯಾ ಅಂದರೆ ಇವ್ರಿಗಿನ್ನೂ ಅರ್ಥ ಆಗಿಲ್ಲ. ಏನಮ್ಮ, ಅಪ್ಪ ನೆಮ್ಮದಿಯಾಗಿ 100 ವರ್ಷ ಬಾಳಿ ಬದುಕಿ ಸತ್ತರೆ ಅವ್ರ ಹಿಂದೆ ಹೋಗಿ ನೀವು, ಅವರೇ ಉಲ್ಟಾ ಪಲ್ಟಾ, ನೀವು ಅವರಿಂದ ಹೋದರೆ ಅಪ್ಪ ಅಪ್ಪ ಅಂತ ನೀನು ಅವರಪ್ಪ. ನಿಮ್ಮ ಮಕ್ಕಳಿಗೆ ಏನು ಕೊಡ್ತೀರಾ ಯೋಚನೆ ಮಾಡಿ. ಇದು ನಮ್ಮ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ದೊಡ್ಡ ಅನಾಹುತ. ಇದಕ್ಕೆಲ್ಲ ಕಾರಣ ಯಾಕೆ ಅಂದರೆ, ಹೇಳಿದ್ದನ್ನು ಒಪ್ಕೊಳ್ಳಲ್ಲ, ದೇವ್ರ ಬಗ್ಗೆ ನಂಬಿಕೆ ಇರಲ್ಲ, ಯಾವುದು ಮಾಡೋಕ್ಕೂ ಪೂರ್ತಿ ಮಾಡಲ್ಲ. ಇದಕ್ಕೆ ಕಾರಣ ರಾಹುಕೇತುಗಳು. ಈ ರಾಹುಕೇತು ಎಲ್ಲಿರ್ತಾರೆ ಅಂತ ತಿಳ್ಕೊಂಡ್ರಮ್ಮ ಜನಕ್ಕೆ ಬುದ್ಧಿ ಬರುತ್ತೆ. ಇವರು ಮನೆ ಹೊರಭಾಗದಲ್ಲಿ ಇರ್ತಾರೆ. ಅಂದರೆ ಬೇರೆಯವ್ರ ಮನೆ ರಾಹುಕೇತು ಇವರಿಗೆ, ಇವ್ರ ಮನೆ ರಾಹುಕೇತು ಅಲ್ಲ, ಬೇರೆಯವ್ರ ಮನೆ ರಾಹುಕೇತುಗಳಿಗೆ ಇರ್ತಾರೆ. ಅದನ್ನ ಮುಂದುವರೆದ ಭಾಗ ಹೇಳ್ಕೊಡ್ತೀನಿ. ಇವರು ನಮಗೆ ರಾಹುಕೇತು ಕೆಟ್ಟವ್ರಂತೆ ಅಂತ ಶಾಸ್ತ್ರ ಕೇಳಿದ್ರೆ, ರಾಹುಕೇತು ಅವ್ರದ್ದು ಪಕ್ಕದ ಮನೆಯವ್ರದ್ದು. ಈಗ ಪಕ್ಕದ ಮನೆಗೆ ಕೆಡ್ಸೋಕ್ಕಾಗತ್ತಾ ನಾವು? ಅಲ್ವಾ? ಈಗ ಅದಕ್ಕೆ ನಾವು ಯಾವ ರೀತಿ ಮನೆ ಕಟ್ಟಬೇಕಿತ್ತು, ರಾಹುಕೇತು ನಮ್ಮ ಸವಾಸಕ್ಕೆ ಬರಬಾರ್ದು ಅನ್ನೋದು ಆದರೆ, ನಾವು ಕಟ್ಟುವ ಮನೆ ಎಲ್ಲಿ ಕಟ್ಟಬೇಕು, ಯಾವಾಗ ಕಟ್ಟಬೇಕು, ಹೇಗೆ ಕಟ್ಟಬೇಕು ಅನ್ನೋದು ತಿಳ್ಕೊಂಡ್ರೆ ರಾಹುಕೇತುಗಳು ನಿಮ್ಮ ತಂಟೆಗೆ ಬರಲ್ಲ. ಈಗ ಪ್ರಪಂಚದಲ್ಲಿ ಶೇಕಡಾವಾರು ಲೆಕ್ಕ ಹಾಕಿದ್ರೆ ಪ್ರತಿ ಮನೆಯಲ್ಲಿ ರಾಹುಕೇತುಗಳು ಇರ್ತಕ್ಕಂಥ ಮನೆಯೇ ಕಟ್ತಾ ಇರೋದು ಗೊತ್ತಿಲ್ಲ. ತೋರಿಸ್ಕೊಡ್ತೀನಿ ರಾಹುಕೇತು ಎಲ್ಲಿರ್ತಾರೆ ಅಂತ, ಚಿತ್ರ ಸಮೇತ ತೋರಿಸ್ತೀನಿ. ಬೇರೆಯವ್ರ ಮನೆ ರಾಹುಕೇತುಗಳು ನಮ್ಮನೆ ನಾಶ ಮಾಡುತ್ತೆ ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ಆಗ್ತಾನೇ ಇದೆ, ನಡೀತಾನೇ ಇದೆ. ಇದಕ್ಕೆ ಈ ರಾಹುಕೇತುಗಳು ಅಂತಕ್ಕಂತಹ ಒಂದು ವಿಷಯಕ್ಕೆ ಹೋದಾಗ, ನಾವು ಮಗು ಹುಟ್ಟಿದ ದಿನದಿಂದ 45 ವರ್ಷದವರೆಗೂ ಅಕೌಂಟ್ ಓಪನ್ ಆಗಲ್ಲಮ್ಮ. ಒಂದು ಮಗು ಮನೆಯಲ್ಲಿ ಹುಟ್ಟಿದ್ರೆ ವಂಶದಲ್ಲಿ
ರಾಹುಕೇತು ದೋಷ ಅಂದರೆ ಬೇರೆಯವ್ರ ಮನೆ ಎಫೆಕ್ಟ್ ಇವ್ರ ಮೇಲೆ ಬೀಳ್ತಾ ಇರುತ್ತಲ್ಲ ಅದು ಇವ್ರಿಗೆ ಗೊತ್ತಿರಲ್ಲ. ಆ ಕಾರಣದಾಗ ಆ ಮಗು ಅಕೌಂಟ್ ಓಪನ್ ಆಗ್ಬೇಕಾದ್ರೆ 40ರಿಂದ 45 ವರ್ಷ ಆಗಬೇಕಾಗತ್ತೆ. ಏನು ಆಮೇಲೆ ಬಂದು ಏನು ಮಾಡೋದು, 45 ವರ್ಷ ಆಗೋಗುತ್ತೆ. ಸೊ ಹೀಗಾಗಿ ನಾವು ಶಾಸ್ತ್ರ ಕೇಳಿ ಶಾಂತಿ ಪೂಜೆ ಮಾಡಿ ಎಲ್ಲ ಕಡೆ ರೌಂಡ್ ಹೊಡೆದಾಯಿತು. ಆದರೆ ನಿಮ್ಮ ಮನೆ ಪಕ್ಕದಲ್ಲಿರ್ತಕ್ಕಂಥ ಮನೆ ಮಾತ್ರ ಅಲ್ಲೇ ಇದೆ, ನಿಮ್ಮ ಮನೆ ಅಲ್ಲೇ ಇದೆ. ರಾಹುಕೇತು ಎಲ್ಲಿಂದ ಹೋಗ್ತಾರೆ ನೀವೇ ಡಿಸೈಡ್ ಮಾಡಿ. ಅದಕ್ಕೇನು ಮಾಡಬೇಕು, ಅವ್ರ ಮನೆ ಹೊಡೆಯೋದ ಅಲ್ಲ, ನಮ್ಮ ಮನೆ ಹೊಡೆಯೋದ ಅಲ್ಲ. ಬುದ್ಧಿ ಕಲ್ತ್ಕೋಬೇಕು. ಇದನ್ನು ಹೇಗೆ ಬಳಸಬೇಕು ನಾವು ಅಂತಕ್ಕಂಥ ಸತ್ಯವನ್ನು ತಿಳ್ಕೊಳ್ತಕ್ಕಂಥದ್ದಕ್ಕೆ ನೀವು ಆದಷ್ಟು ಮಟ್ಟಕ್ಕೂ ಪ್ರತಿಯೊಂದು ಮನೆಗಳಲ್ಲೂ ನೀವು ಯೋಚನೆ ಮಾಡಬೇಕಾಗಿರೋದಿಷ್ಟೇ. ಜೀವಮಾನ ಎಲ್ಲ ಪೂಜೆ ಮಾಡಿ ವ್ರತ ಮಾಡಿ ಏನೆಲ್ಲ ಮಾಡ್ತಿರೋ ಯಾವ ಕಾರಣಕ್ಕೂ ನಿಜಕ್ಕೂ ಮನುಷ್ಯನಿಗೆ ಬೇಕಾಗಿರೋದು ವ್ರತ ಮಾತ್ರ ಹೊರತು ಪೂಜೆ ಅಲ್ಲ. ವ್ರತಕ್ಕೂ ಪೂಜೆಗೂ ಸಂಬಂಧ ಏನು ಅಂದರೆ, ಬೆಳಿಗ್ಗೆ ಬೇಗ ಏಳಬೇಕು, ಅಷ್ಟು ಗಂಟೆಗೆ ಹೇಳ್ತಿರಲ್ಲ, ಇಷ್ಟು ಗಂಟೆಗೆ ಮಲ್ಕೋಬೇಕು ಮಲ್ಕೋತಿರಲ್ಲ, ಇದು ವ್ರತ. ನೀವು ದೇವ್ರ ಮುಂದೆ ಗಂಧದ ಕಡ್ಡಿ, ಎಲೆ ಅಡಿಕೆ, ಬಾಳೆಹಣ್ಣು, ನೈವೇದ್ಯ ಎಲ್ಲ ಮಾಡ್ತಿರಲ್ಲ, ಅದು ಆ ಕ್ಷಣಕ್ಕೆ ನಿಮಗೆ ಖುಷಿ. ಈಗ ನೀವೇ ಡಿಸೈಡ್ ಮಾಡಿ ಪೂಜೆ ಮಾಡೋದು ಸರಿನಾ ವ್ರತ ಮಾಡೋದು ಸರಿನಾ. ವ್ರತ ಅಂದರೆ ಯಾವುದು ಅಂತ ಅಂದ್ಕೊಂಬಿಟ್ಟಿದ್ದೀರಾ, ಅದನ್ನೇ ಹೇಳ್ತೀನಿ. ದಿನದ ಪ್ರತಿ ಸಮಯವನ್ನು ಗಡಿಯಾರವನ್ನು ನೋಡದೆ ನಿಮ್ಮ ಮೈಂಡಲ್ಲೇ ನಾನು ಕರೆಕ್ಟಾಗಿ 4 ಗಂಟೆಗೆ ಎಚ್ಚರಿಕೆ ಆಯಿತು, ಕರೆಕ್ಟಾಗಿ 10 ಗಂಟೆಗೆ ಮಲ್ಕೊಂಡೆ, ಕರೆಕ್ಟಾಗಿ ಅಡುಗೆ ಮಾಡಿದೆ, ಇದು ಯಾವತ್ತು ನಿಮ್ಮ ಅಕೌಂಟ್ ಓಪನ್ ಆಗುತ್ತೆ ಸದಾ ಒಟ್ಟಿಗೆ ದೇವರು ನಿಮ್ಮ ಹತ್ರ ಇದ್ದಾರೆ ಅಂತ, ಇದನ್ನು ವ್ರತ ಅಂತಾರೆ. ಪಾಪ ನೆನ್ನೆ ಸಂಕಷ್ಟರ ಚೌತಿ ಮಂಗಳವಾರ ಮದುವೆ ಆಗದವ್ರು ಮದುವೆ ಆಗತ್ತೆ, ಮಕ್ಕಳಾಗದವ್ರು ಮಕ್ಕಳಾಗತ್ತೆ ಅಂತ ಹೋಗಿದ್ದೆ ಮಾಡಿದ್ದೆ ಮಾಡ್ತಾನೇ ಇದ್ದೀರಾ. ಆದರೆ ಕೇತು ಅಂತಕ್ಕಂಥದ್ದು ಗಣಪತಿಗೆ ಜ್ಯೋತಿಷಿಗಳು ಹೇಳ್ತಕ್ಕಂಥದ್ದು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಬಾತ್ರೂಮ್ ಆ ಭಾಗದಲ್ಲಿದ್ದರೆ ನೀವೆಷ್ಟು ಚೌತಿ ಮಾಡಿದ್ರು ನಿಮ್ಮ ಮೂಳೆ ಸವಿಯುತ್ತೆ, BP ಬರುತ್ತೆ, ದೇವಸ್ಥಾನಕ್ಕೆ ಹೋಗಿ ಬಂದು ಏನೂ ನಡೆಯಲ್ಲ. ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಇಷ್ಟು ವಿಚಾರವನ್ನು ಹೇಳಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ನಂಬರ್ 532, ಮಲಥಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933, 861891523191082588834.